ಇದಾರಲ್ಲ ಅವನ ಅಣ್ಣಂದ್ರೆ ಹೇಳ್ತಿರು ಎಲ್ಲ ಆಸ್ತಿ ಕಾದು ಎಲ್ಲ ಇದ್ದಲ್ಲ ಆಸ್ತಿ ಕಾದು ಮತ್ತು ಬೋಳೇಶಂಕರ ಮನೆಗೆ ಬಂದು ವಾಕಸ್ ಮಾಡ ಮತ್ತ ಒಂದು ಮಾತು ಹೇಳ್ತೀನಿ ಮಾತ್ರ ಪಿಶಾಚಿಗಳಿಗೆ ಹೊರ ಹಾಕಬಹುದು, ಆದರೆ ಈ ಬೋಳೇಶಂಕರನ ಅಣ್ಣಂದರು ಹೊರ ಹಾಕೋದು ತುಂಬಾ ಕಷ್ಟ ಕೆಲಸ. ಸರಿಯಪ್ಪ ಕೊಡಗಿ ನನಗೆ ಬರ್ತೀನಿ ಬರೆಯಪ್ಪ ನಮ್ಗೆ ಕೆಲಸ. ನಮ್ಮ ಬೋಳೇಶಂಕರ ಕೋರ್ಟಿಂದ ಈಗ ಬಂದೆಯ? ನಾನು ನಿನ್ನ ಜೊತೆಗೆ ಇರೋಣ ಅಂತ ಬಂದೆ ಕಣಪ್ಪ. ಇದ್ದ ಆಸ್ತಿ ಕೆಲಸ ಎಲ್ಲ ಹೋಯ್ತು, ಮುಂದೆ ನೀನೇ ಗತಿ ಕಣಪ್ಪ. ಇಲ್ಲ ಬೇಡ ಬೋಳೇಶಂಕರ. ಬೋಳೇಶಂಕರ ಚೆನ್ನಾಗಿದೆಯಾ? ಚೆನ್ನಾಗಿದೆ ಬಿಡು. ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಷ್ಟು ಚೆನ್ನಾಗಿದೆಯಾ ಅಂತ. ಪುನಃ ನೀನು ಆಸ್ತಿ ಕೇಳಕ್ಕೆ ಬಂದವಲ್ಲ, ನಾವು ಏನ್ ಮಾಡೋದು ನೀನೇ ಹೇಳು. ಓಹೋ ಹೀಗಾಯ್ತು. ಇನ್ನು ಮುಂದೆ ನೀನೇ ದೊಡ್ಡ ಮಾಡ್ಬೇಕಣಪ್ಪ. ಬೋಳೇಶಂಕರ, ನಿನ್ ಮನೆಗೆ ಬಂದರು ಯಾರಂತ ಅನ್ಕೊಂಡಿದೀಯಪ್ಪ? ನಿನ್ ದೊಡ್ಡಣ್ಣ ಸೇನಾಧಿಪತಿಯಾಗಿ ದೇಶ ಆಳೋರು, ನಿನ್ ಸಣ್ಣಣ್ಣ ಸಾಹುಕಾರನಾಗಿ ದೇಶ ಕೊಂಡು ಮಾರ್ದೋರು. ಇಂಥ ಸೇವೆ ಮಾಡೋ ಹಾಗೆ ಸಿಕ್ಕಿದೆ ಬೋಳೇಶಂಕರ. ಅದನ್ನ ನೀನು ಬಿಟ್ಕೊಡ್ಬೇಡಪ್ಪ. ಅಷ್ಟಾಗಿ ನಾವು ಕೂಡ ನಾವು ತಾನೇ ಬೆಳೆಸ್ಕೋಬೇಕು. ನೀವು ಏನ್ ಹೇಳ್ತೀರಾ? ಮಕ್ಕಳ ಸಂಸಾರ ಈ ಜನ್ಮದ ಸಾಧ್ಯ ಇಲ್ಲ. ಆಗಲೇ ಎಲ್ಲರೂ ನನ್ನ ಜೊತೆಗೆ. ಆಗಲೇ ಅತ್ತಿಗೆ ಅವರು ಹೇಳ್ತಾರೆ, ನನಗೂ ಅನ್ನ ಬೇಯಿಸಿ ಹಾಕಲಿಕ್ಕೆ ಯಾರೂ ಇಲ್ಲ. ಈಗಲಾದರೂ ಹೆಂಗಸಿನ ಕೈಯನ್ನು ನಾವು ಇಡಬಹುದು. ಆದರೆ ನಾವೆಲ್ಲರೂ ನಮ್ಮ ಮನೆಯಲ್ಲೇ. ನನಗೂ ಗೊತ್ತ್ರಿ, ತಮ್ಮನ ಕರ್ತವ್ಯ ಮಾಡ್ತಾನೆ ಬಿಡ್ರಿ. ಬೇಕಾದ್ರೆ ಪುರಾಣ ಬೇರೆ ಹಾಕ್ತೀವಿ. ಅವ್ರು ಹೊರಗಡೆ ಕಳಿಸ್ಕೊಡ್ತಾನೆ ಊಟ ಮಾಡಿ. ಅವನು ತಟ್ಟಕ್ಕನೇ ನಮ್ಮ ಆಸೆ. ಅದು ಕೇಳೋದು ನೋವಾಗಿ ನಮಗೆ ಇಲ್ಲಕ್ಕಾಗುತ್ತೇನೆ. ಅಯ್ಯ, ಹಾಕಿದಾನೆ ತಿನ್ನೋದಾಯಿ. ನೋಡು, ಅದಕ್ಕೆ ಗೊತ್ತಾಗುತ್ತೆ ಅಡ್ಡಿ. ಆಯ್ತಾಯ್ತು, ನಾವು ಒಳಗೆ ಬಗೆಗೆ ವ್ಯವಸ್ಥೆ ಮಾಡ್ತೀವಿ. ಹಂಗಿದ್ರೆ ನಿಮಗೂ ಒಳಗೆ ಸೇರ್ಸೋದಿಲ್ಲ, ಹುಷಾರ್. ಇದು ಒಳ್ಳೆದಾಯ್ತಲ್ಲ. ಏನು ಹೇಳ್ತಾರ ನಾನೇ ಹೇಳು. ಬರೇ ಇನ್ನೇನಿತ್ತು? ಒಬ್ಬನ ಜೀವನದಲ್ಲಿ ಇಂಥ ಸುದಿನಗಳು ಬರುವುದು ಬಹಳ ಅಪರೂಪ. ಜೊತೆ ಕೂತು ಊಟ ಮಾಡಿ ಸುದಿನಗಳಾದವು. ಅತ್ತಿಗೆ ಅವರ ಹಸ್ತಗುಣದಿಂದ ಅಡುಗೆ ಮನೆ ಆಗದೆ ಪರಿಮಳ ಭರಿತವಾಗಿದೆ. ಬನ್ನಿ ಅಂತ ಮಂದಿರ ಜೊತೆ ಕೂತು ಊಟ ಮಾಡೋಣ. ಬೋಳೇಶಂಕರ, ಸದ್ಯಕ್ಕೆ ನೀನು ಒಬ್ಬನೇ ಊಟ ಮಾಡು, ನಾವು ಆಮೇಲೆ ಮಾಡ್ತೇವೆ. ಆಗಲೇ ನಿಮಗೆ ಹಸಿವಾಗಿರುತ್ತಿಲ್ಲ, ನನಗೆ ಹಸಿವಾಗಿದೆ. ನಾನು ಊಟ ಮಾಡ್ತೇನೆ. ನಮ್ಮ ಬೋಳೇಶಂಕರ, ನೀನು ಊಟಕ್ಕೆ ಕೊಡಿ ಹತ್ರ ಕೂರ್ತೀಯಾ? ಹಾಗೆ ಆಗಲೇ ಊಟ ಕಟ್ಟಿಕೊಡೋದು. ನಾನು ಮೊದಲೇ ಊಟ ಮಾಡಿ ಬರ್ಕೋತೇನೆ. ಹಾಗೆ ಬೆಳಗ್ಗೆ ಒಂದಷ್ಟು ಮಳ್ಳ ಕಟ್ಟಿಕೊಡಪ್ಪ. ನಮ್ಗೆ ಎರಡು ಮನೆ ಆದ್ರೂ ಕಟ್ಟಿಸಿಕೊಡು. ಎಷ್ಟು ದಿನ ಅಂತ ನಿನ್ನ ಮನೆಯಲ್ಲೇ ಇರಬೇಕಾಗತ್ತೆ ಹೇಳು. ಹಾಗೆ ಆಗಲಿ. ಹಾಗೆ ನಮ್ಮ ಕುದುರೆ ಒಂದಿಷ್ಟು ಊಟ ತಗೊಂಡ್ಬಾ. ಆಗಲೇ ಈಗ ಕಟ್ಟಿ ಕುಂತಿ ತಯಾರಾಗೇ ಇದೆ. ಆಗಲೇ ಆಮೇಲೆ ಕೋಡಂಗಿಗೆ ಊಟ ಹಾಕಿ. ಆಯ್ತಾಯ್ತು. ನಡಿ.
ನೀನು ಮಾಡುವ ಅಷ್ಟೋ ಪುಣ್ಯದ ಕೆಲಸಗಳು ಚಿತ್ರಗುಪ್ತರು ಸರಿಯಾಗಿ ಲೆಕ್ಕ ಬರ್ಕೊಂಡೆ ಸರಿ ಹೋಯ್ತು. ಇಲ್ಲ ಅವರು ತಪ್ಪಿಗೆ ಮಾಡ್ಕೊಂಡೆ ನೀನೆಷ್ಟೇ ಪುಣ್ಯದ ಕೆಲಸ ಮಾಡಿದ್ರು ನೀರಲ್ಲಿ ಹೋಮ ಮಾಡಿದಾಗ ನೋಡ್ಕೊಡಲಿ, ಈಗೊಬ್ಬ ಒಳ್ಳೆ ಕೆಲಸ ಮಾಡೋದು ತನ್ನ ಪುಣ್ಯದ ತುರಾಯಿಗಳನ್ನ ತನ್ನ ದುಂಬಾಲಿಗೆ ಸೃಷ್ಟಿಸಿಕೊಳ್ಳಬೇಕಲ್ಲ. ಮತ್ತೆ ತಪ್ಪ ಅದೇನಯ್ಯ, ನೀನ್ ಯಾಕೆ ಊಟ ಬಿಟ್ಟು ಬಂದೆ? ಇವತ್ತು ಊಟ ಯಾಕೋ ಅಲ್ಲ ಅನ್ಸ್ಕಣಯ್ಯ. ಆದ್ರೂ ನೀನು ಅಣ್ಣಂದಿನ ಹೇಳ್ತೀನಿ ನಾನು ಸ್ವಲ್ಪ ಸರಿ ಅಂತಿಲ್ಲ ನೋಡಿಲ್ಲ. ಯಾಕೆ ಹಾಗಂದ್ರೆ? ಯಾಕೆ ಅಂದ್ರೆ ಹಣ ನಿಂದು ಜೋಬು ನಿಂದು, ಆದ್ರೆ ಖರ್ಚು ಮಾಡೋದು ಮಾತ್ರ ಅವರು. ಇದು ಯಾವ ಶಿಲೆ ಕಾಣ್ತೀವಿ. ಅದಕ್ಕೆ ನಿನ್ನ ನೀರು ಆಗೋ ಆ ಹಸಿರನ್ನ ನೋಡು. ಹಸಿರನ್ನ ಪ್ರೀತಿಸಬೇಕಾದ್ರೆ ನೀನು ಪುಸ್ತಕೀಯ ಭಾಷೆಯಲ್ಲಿ ಸಮರ್ಥಿಸಿಕೊಳ್ಳಬೇಕಾಗಿಲ್ಲ. ಅಂತಃಕರಣ ತೆರೆದರೆ ಸಾಕು, ಅದು ಒಳಗೆ ಪ್ರವೇಶಿಸುತ್ತದೆ. ಹಸಿರು ಸಾಮ್ರಾಜ್ಯದ ನಮ್ರತೆ ಕಾಣೆಯ ನಾನು. ಬಿಸ್ನೆಸ್ ಕಾಟ ಇದ್ದಂಗೆ ಕಾಣ್ತದ ಒಂದು ಆಯ್ತಾ ಸುಮ್ಮನೆ. ತಮ್ಮ ಹೇಳಿದಾಗೆ ಇವನು ಅಸತ್ಯನೇ ಸರಿ. ಇವನನ್ನು ಹೀಗೆಲ್ಲ ಹಾದಿ ಬರೋದು ಅವನ ಹತ್ತಿರ ತಮ್ಮ ಕೊಟ್ಟ ಬೇರಿಲ್ಲವೇ ಹೋಗಿ ರಾಜಕುಮಾರಿಯನ್ನು ಹೇಳಿ ಅವನ ಹತ್ತಿರ ಮರ್ತಿರೋದ್ರಿಂದ ರಾಜಕುಮಾರಿ ಹೊಟ್ಟೆ ನೋವು ವಾಸಿ ಮಾಡಲು ಅರಮನೆಗೆ ಹೋಗುತ್ತಾನೆ. ಆಗ ನಾನು ರಸ್ತೆಯ ಮಧ್ಯದಲ್ಲಿ ಅವನು ಹಿಡಿದು ಬೇರನ್ನು ಕಸಿದುಕೊಳ್ಳುತ್ತೇನೆ. ಆಗ ಬೇರುವಿನಲ್ಲಿ ಅರಮನೆಗೆ ಹೋದರೆ ರಾಜನ ಕತ್ತಲು ಕುಯ್ಯುತ್ತಾರೆ. எல்லாரும் தல்லனமாகி ஓஹோ எல்லாரும் தல்லனமாகி எல்லாரும் தல்லனமாகி ஓஹோ எல்லாரும் தல்லனமாகி சல்லு சல்லிಗೆ ತುರ್ಮೋ ಕಟ್ಟಾಗಿ ಸಲ್ಲು ಸಲ್ಲಿಗೆ ತುರ್ಮೋ ಕಟ್ಟಾಗಿ ಎಲ್ಲಾரும் ತಲ್ಲನಮಾಗಿ ಓಹೋ ಎಲ್ಲಾரும் ತಲ್ಲನಮಾಗಿ ಎಲ್ಲಾரும் ತಲ್ಲನಮಾಗಿ ಓಹೋ ಎಲ್ಲಾரும் ತಲ್ಲನಮಾಗಿ. ಏನಯ್ಯ ಕೊನೆಗೆ ತುಂಬಾ ಸಂತೋಷದಿಂದಿರವಾಗಿದೆ. ಇಲ್ಲವಲ್ಲ, ಏನು ವಿಷಯ? ರಾಜಕುಮಾರಿಗೆ ಹೊಟ್ಟೆ ನೋವಂತೆ ಕಣೆ. ರಾಜಕುಮಾರಿಗೆ ಹೊಟ್ಟೆ ನೋವು ಅಂದ್ರೆ ಸಂತೋಷ ಪಡ್ತಿದ್ದೀಯಾ? ಅದು ವಾಸಿ ಮಾಡಿದವರಿಗೆ, ನಿನಗಲ್ಲ ತಾನೆ? ಯಾವುದು? ಅದೇ ಮೊನ್ನೆ ನೀನು ಹೊಟ್ಟೆನು ಅಂತ ಅಂದಾಗ ಪಿಸಾಸಿ ಕಟ್ಟು ಸತ್ತು ಹೋಗಿದ್ದೆ. ಅದೇ ನಿನ್ನ ಹತ್ರ ಇರ್ಬೋದಪ್ಪ. ಹಾ, ಇದೆ. ಅದೇ ನೀನೇನಾದ್ರೂ ನನಗೆ ಕಟ್ರೆ ನಾನು ಅರಮನೆಗೆ ಹೋಗಿ ರಾಜಕುಮಾರಿ ರೋಗ ವಾಸಿ ಮಾಡಿ ಗುರುಗುರು ಬಹುಮಾನದಲ್ಲಿ ನಿಂತು ಅಷ್ಟೋ ಇಷ್ಟು ಕೊಡ್ತೀನಿ ಕಣಯ್ಯ. ನಾನು ಬಹಳ ಪ್ರಾಮಾಣಿಕ ವ್ಯಕ್ತಿ ಇದ್ದೀನಿ. ಆಗಲೇ ಕೊಟ್ರೆ ಆಡ್ಕೊಂಡು ಹೋಗ್ತೀನಿ. ಒಬ್ಬರು ನೋವಲ್ಲಿದ್ದಾಗ ಮದ್ದಿಟ್ಟುಕೊಂಡು ಸುಮ್ಮನೆಕ್ಕಾಗುತ್ತಾ? ಅದೆಲ್ಲಯ್ಯ, ನೀನ್ ಯಾವಾಗ ಅರಮನೆಗೆ ಹೋಗ್ತಿದ್ಯಾ? ನೀನು ಮದ್ದು ಕಟ್ರೆ ಇವಾಗಲೇ ಗಾಳಿ ಬಿಡ್ತೀನಿ. ನೀನು ಕಟ್ರೆ ನಾನು ಇವಾಗಲೇ ಹೋಗ್ತೀನಪ್ಪ.
ತುಂಬ ಹೊಟ್ಟೆ ನೋವಿದೆ ಸ್ವಾಮಿ. ಯಾವ ಮಾತು ಕಡಿಮೆ ಆಗ್ತಿಲ್ಲ. ತಗೋ ಈ ಬೇರನ್ನ ಬಾಯಿ ಇಟ್ಕೊಂಡು ಶಿವ ನಿಮಗೆ ಒಳ್ಳೇದ. ಮತ್ತೆ ಬಂದೇವು. ನಾನು ಅವನಲ್ಲ, ನಾನು ಬೇರೆ. ನಿನ್ನ ಸಾವುಕಾರ ಕಾಮಣ್ಣನ ಇದ್ದವನು. ನೀನು ಯಾರಾದ್ರೂ ಆಗಿರು, ನಿನ್ನ ತಮ್ಮನಿಗಾದ ಗತಿಯೇ ನಿನಗಾಗಿದೆ. ಅಯ್ಯಯ್ಯ, ನಾನು ಮಾಡ್ಬೇಡಿ, ನೀವು ಏನ್ ಹೇಳ್ತಿರೋದು ಕೇಳ್ತೀನಿ. ಏನ್ ಬೇಕಾದ್ರೂ ಮಾಡೋದಲ್ಲ. ನಾವು ಏನೇ ಹೇಳಿದ್ರು ಬೇಕಾದ್ರೂ ಮಾಡುವೆ. ಮಾಡ್ತೀನಿ, ನಿಜವಾಗ್ಲೂ ಮಾಡುವೆಯಾ? ನಿಜವಾಗ್ಲೇ ಮಾಡ್ತೀನಿ ಮಾರಯ್ಯ. ಏನ್ ಮಾಡೋದಲ್ಲ? ನಾನು ಹುಲ್ಲಿನಿಂದ ಚಿನ್ನ ನಾಣ್ಯವನ್ನು ಮಾಡಬಲ್ಲೆ. ಯಪ್ಪ ಕರೆಕರೆ. ಕರೆ ಕರೆ. ಯಪ್ಪ ಇವ ಕರೆಕರೆ ಮಾತಾಡ್ತ. ಮಾಡು. ಚಿನ್ನನು ನಾಣ್ಯನ ಮಾಡು. ಮಾಡ. ಹುಲ್ಲ ಏನ್ ಬೇಕು? ಧಾನ್ಯ ಮಾರಯ್ಯ. ಧಾನ್ಯದಿಂದ ಚಿನ್ನದ ನಾಣ್ಯ ಮಾಡ್ತಾರಂತ. ಧಾನ್ಯ ತಗೊಂಬರ್ರಿ. ಏ ಕೊಡಗಿ ಹೋಗೋದು ದಾನಿಗಳು ತೆಗೆದುಕೊಂಡು ಬಾವು. ನಾನೇ ತರಬೇಕು. ನೀನೇ ಹೋಗಯ್ಯ. ನಾನೇ ತರಬೇಕು. ಇಷ್ಟು ಕೆಲಸ ಮಾಡ್ಲಾರ್ದೆ ಹೇಗೆ ನೀನೇ ತರಬೇಕು. ಹೋಗಯ್ಯ ಅಂದ್ರೆ ವಂಚನೆ ಒಬ್ಬ. ಹೋಗಯ್ಯ. ವಂಚನೆ ಒಬ್ಬ. ಕೊಡಗಿ ಕರೆ ಮಾಡಿಲ್ಲ. ಕೊಡಗಿ ಹೋಗ್ತೀವೋ ಇಲ್ವೋ? ಮಂಡಲ ಮಂಡಲ ಅದಕ್ಕೇನಂತೆ ಅದೇ ಮಂತ್ರ ತಿರ್ಗಾ ತಿರ್ಗಾ ಮುರುಗ ಮುರುಗ ಹೇಳಿದ್ರೆ ನಾನು ಹೇಳ್ತೀನಿ ಸ್ವಲ್ಪ ಈ ಕಡೆ ಬಾ.
ಶಿವ ನಿನಗೆ ಒಳ್ಳೇದು ಮಾಡಿ. ರೋಗವನ್ನು ವಾಸಿ ಮಾಡಿದ ಒಬ್ಬ ವೈದ್ಯರು ಸಿಗಲಿಲ್ಲ ಎಂದು ಕೇಳಿ ಪ್ರಭು, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಪರ ರಾಜ್ಯಗಳಲ್ಲೂ ರಾಜಕುಮಾರಿ ಹೊಟ್ಟೆ ನೋವು ವಾಸ ಮಾಡುವ ವೈದ್ಯರಿಗೆ ಸೂಕ್ತ ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿಸಿದ್ದೇನೆ ಪ್ರಭು. ಅವರು ಏಕರಿ ಹೊಟ್ಟೆ ನೋವಿದ ಬೆಂಬಲ ಕೊಡುತ್ತೇನೆ ನಾನು. ಅವರ ರೋಗವನ್ನು ವಾಸಿ ಮಾಡಿದವರಿಗೆ ಅರ್ಧ ರಾಜ್ಯ ಕೊಡುತ್ತೇನೆ ಎಂದು ಡಂಗೂರ ಸಾರಿಸಿದೆ. ಏನು ಮಂತ್ರಿ, ಇವಳ ರೋಗವನ್ನು ವಾಸಿ ಮಾಡಿದವರಿಗೆ ಪೂರ್ತಿ ರಾಜ್ಯವನ್ನು ಕೊಡುತ್ತೇನೆ ಎಂದು ಡಂಗೂರ ಸಾರಿಸಿದೆ. ಹಾಗೆ ಆಗಲಿ ಪ್ರಭು. ಏನು ಮಂತ್ರಿ, ಇವಳ ರೋಗವನ್ನು ವಾಸಿ ಮಾಡಿದವರಿಗೆ ರಾಜ್ಯದ ಜೊತೆಗೆ ರಾಜಕುಮಾರನನ್ನು ಕೊಂಡು ಮದುವೆ ಮಾಡಬೇಕು ಎಂದು ಡಂಗೂರ ಸಾರಿಸಿದೆ. ರೋಗ ಅನ್ವಯ ಇದು. ರಾಜಕುಮಾರಿ ಕೊಂದಿರೋದು ರಾಜರೋಗ, ಆದ್ರಿಂದ ರಾಜವೈದ್ಯರೇ ಬರಬೇಕು. ಎಲ್ಲರನ್ನೂ ನೋಡಿ ಆಯ್ತಲ್ಲ ಮಂತ್ರಿಗೆ. ಹಾಗಲ್ಲ ಪ್ರಭು, ಬಹುಮಾನದ ಆಸೆಯಿಂದ ಆದಿ ಬೀದಿ ದಾಸರಿಗಳೆಲ್ಲ ವೈದ್ಯ ಮಾಡಲು ಬರುತ್ತಿದ್ದಾರೆ. ಅವರನ್ನ ತಡೆಯೋದೇ ಕಷ್ಟವಾಗುತ್ತಿದೆ ಪ್ರಭು. ಯಾರು ನೋಡಿದ್ರು ಒಂದು ಅಂದ ಮೇಲೆ ಪ್ರಯೋಜನ ಇಲ್ಲ ಅಂದ ಮೇಲೆ ಸಾಮಾನ್ಯ ಕರ್ತವ್ಯಗಳು ಕರ್ತವ್ಯ ಮಾಡೋದು. ನಾವು ನಮ್ಗೆ ಹೇಳುವುದಾದ್ರೆ ನಾನು ಮತ್ತು ಕೊಡಬಲ್ಲೆ. ನಾಟಿ ವೈದ್ಯವು ಹೌದು ಸ್ವಾಮಿ. ಅಪಾಯವೇನಿಲ್ಲ ತಾನೆ? ನೀನು ವೈದ್ಯನ ಬರೀ ಕರೆದು ಎರಡೂ ಅಲ್ಲ ಸ್ವಾಮಿ, ಸಾಮಾನ್ಯ ರೈತ. ಯಾಕೋ ಸುಳ್ಳು? ರಾಜವೈದ್ಯರು ಸಾಮಾನ್ಯ ರೈತರಿಂದ ಆಗುವ ತೊಂದರೆ ನನಗ್ಯಾಕೋ ಇದು ಬಹುಮಾನದ ಆಸೆಗಾಗಿ ಅನಿಸುತ್ತದೆ. ಅದಕ್ಕೆ ನಾನು ಮೊದಲು ನಮಗೆ ಅದು ಏನು ವೈದ್ಯ ಮಾಡ್ಬಿಡ್ತೀಯ ಮಾಡ್ಬಿಡ.
ಕಳಿಸಬೇಕಾಗಿದೆ. ಏನು ಸಹಾಯ ಮಾಡ್ತೀನಿ ಇನ್ನೇನು ಮಾಡಬಲ್ಲೆ? ಯಾವುದರಿಂದ? ಇಲ್ಲಿಂದ ಸಿಪಾಯಿಗಳನ್ನ ಹಾಗಾದ್ರೆ ಮಾಡಿ. ಏ, ಕೊಡಗೆ 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 ಅಲ್ಲಿ ಕುದುರೆ ಲಾಯದಲ್ಲಿರೋ ಒಲೆ ಹತ್ರ ತಗೊಂಡು ಬಾ. ಕೊಡಗೆ ನಾನು ನಿನಗೆ ಹೇಳ್ತು. ಇಷ್ಟೊಂದು ಸೋಂಬೇರಿ ಆದ್ರೆ ಹೇಗೆಯಾ? ಈಗ ಹೋಗ್ತೀವೋ ಇಲ್ವೋ? ಕೊಡಗೆ ಬರಯ್ಯ ಮಾಡ್ಬಾ. ಕೊಡಗೆ ಕೊಡಗೆ ಒಂದು ಒಳ್ಳೆ ಹಾಡು ಹಾಡಿಸು. ಚನಪ್ಪ ಚನಗಾವ್ ಕೊಡಗೆ ಒಂದು ಒಳ್ಳೆ ಹಾಡು ಹಾಡ್ತಯ್ಯ. ನಿಂಬಿಯ ಇಷ್ಟೊಂದು ಹುಲ್ಲು ಕೋಲಾರನೆಗೆ ಇವುಗಳನ್ನ ಮೊದಲೇ ಕುತ್ತಿಗೆನ ಕೊಡಗೆ ಈ ಆಟ ಮಕ್ಕಳಿಗೆ ತೋರಿಸಿದ್ರೆ ತುಂಬಾ ಖುಷಿ ಪಡ್ತಾರಲ್ಲ. ಆಯ್ತು ಹೋಗ್ಬಾ ಶಿವ, ನಿಮ್ಗೆ ಒಳ್ಳೇದು ಮಾಡಿ.
ಒಡಗಿ ಅಕ್ಕ ಅಕ್ಕ ಮ್ಯಾಲಿದ್ರು ಮೋಡಗಳಲ್ಲಿ ಯಾವ್ದೋ ತಲೆ ಕಂಡ ಹಾಗೆ ಶ್ರೀಕೃಷ್ಣಯ್ಯ ಇಲ್ಲವಲ್ಲ ಭಾಗವತದಲ್ಲಿ ಪುಟ್ಟಿ ಕೇಳುವ ಹಾಗೆ 6 ಹೆಜ್ಜೆ ಬರ್ತಿದ್ದಾರೆ. ಕೇಳಿಸ್ತಾ ಇದೆಯಾ? ಇಲ್ವಲ್ಲ ಭಾಗವತನೇ ಒಡಗಿ ಸೈತಾನ ಅಂದ್ರೆ ಬಡವ ವೇಷ ತಾನೆ. ಹೌದು, ಅದನ್ನಾದ್ರೆ ಕರ್ಸಿ ಮೇಲೆ ಅದೇನೋಪ್ಪ ಬಡವರು ಬಂದ್ರ ತೆಗಳ್ತೀರಿ, ಶ್ರೀಮಂತರು ಬಂದ್ರ ಹೊಗಳ್ತೀರಿ, ಬಡವರು ಬಂದ್ರ ದುಃಖದಾರ ತಿಂತೀರಿ, ಶ್ರೀಮಂತರು ಬಂದ್ರ ಅನಂತರಾಗಿ ಹಳ್ಳಿಯಂದ್ರ ಲಬಲ ಬಂದ್ರಿ, ಶಿವಕೇಂದ್ರ ಆಹಾ ಅಂತೀರಿ. ಏನೋ ಏನಪ್ಪ ಗೋಡಗಿ ನನಗೆ ಎರಡು ಅಷ್ಟೇ ಕಣಪ್ಪ. ಹಾಗಂದ್ರೆ ನಾನು ಕಥೆಗಾರ. ಭಾಗವತ್ರೆ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಕಥೆಯಲ್ಲಿ ಎಷ್ಟೊಂದು ಬದಲಾವಣೆ ಗೊತ್ತಾ? ಸಾಮಾನ್ಯನಾಗಿದ್ದವರು ಬೋಳೆ ಶಂಕರನ ಅಣ್ಣಂದು ರಾಜರಾಗಿ ಮೆರೀತಿದ್ದಾರೆ. ರಾಜನಾಗಿದ್ದ ಬೋಳೆ ಶಂಕರನು ಸಾಮಾನ್ಯರಾಗಿ ಹೊರದಲ್ಲಿ ಕೆಲಸ ಮಾಡ್ತಿದ್ದಾನೆ. ಇದೆಲ್ಲ ನಿಮ್ಮ ಕಥೆಯೇ ನಡೀತಾ ಇರೋದು. ಗೋಡಗಿ ಅಂದ್ರೆ ನಿನಗೂ ಕತೆ ಗೊತ್ತಿದೆ. ಹೌದು. ಹಾಗಿದ್ರೆ ಮುಂದಿನ ಕತೆ ನೀನೇ ಹೇಳ್ಬೋದಲ್ಲ? ಅಯ್ಯೋ ಸ್ವಾಮಿ, ರಾಕ್ಷಸ ಸಹಸ್ರ ನಮ್ಗೆ ಯಾಕೆ? ರಾಕ್ಷಸ ನಮ್ಮ ಮಾತು ಕೇಳೋದಿಲ್ಲ ಸ್ವಾಮಿ. ಆಯ್ತಪ್ಪ ಗೋಡಗಿ, ಮುಂದುವರಿಸು. ಅಂದೇನು ಸ್ವಾಮಿ, ನೀ 10 ಬಾರಿ ಕುಂಟುವಂತೆ ಆಗ್ಲಿ. ಅಕ್ಕ ಬಣ್ಣ ಬೇಜ ಅಯ್ಯ ಬಂದಂತವರು ತಾವೇ. ಅಯ್ಯ ಗುರುವಿಗೆ ಸರ್ವರಿಗೆ ಪರಿಣಾಮ ಕೊಟ್ಟು ಅವರಿಗೆ ದುರ್ದಿವಸಗಳನ್ನು ಹಾಳು ಮಾಡಿ ದುರ್ತಿ ಕೊಡುವಂತ ಸುಳ್ಳಿಗೆ ಹೋಮ ಸತ್ಯಕ್ಕೆ ಹೋಮನಾಗಿರುವಂತ ಕೊನೆಯ ಬಗೆಯ ಕ್ರಮಗಳನ್ನು ಸೃಷ್ಟಿಸಿ ನನ್ನ ಸುಳ್ಳಿನ ಸಹಾಯದಲ್ಲಿ ಮಾನವರನ್ನು ಹಂತುತ್ತಾ ಅವರ ನಾಶವನ್ನೇ ಜೀವನಾಧಾರ ಮಾಡಿಕೊಂಡಿರುವಂತ ಧೀಮಂತ ಯಾರೆಂದು ಬಂದಿದೆ. 28 ನರಕಗಳ ಅಧಿಪತಿಗಳಾದ ಸೈತಾನ ಮಹಾರಾಜನಿಗೆ ಒಲೆಗಳನ್ನು ಘೋಷಿಸಿ ಭಗವಂತ ಶ್ರೀನಾರಾಯಣನ ಕಸ್ತೂರಿಯ ಸತ್ತು ಬಂದಂತ ಕಾರಣ ಅಯ್ಯ ಭಾಗವತ ಆ ಶಿವಪುರದಲ್ಲಿರುವಂತ ಬೋಳ ಚಕ್ರವರ್ತಿ ಅವರ 20 ಸಹೋದರರನ್ನು ಕಾಯ್ಸದಂತೆ 3 ವಿಷಯಗಳಿಗೆ ಆಜ್ಞೆ ನೀಡಿ ಕಳಿಸಲಾಗಿತ್ತು. ಆದರೆ ಅವರಿಂದ ಏನೊಂದು ಸುದ್ದಿ ಬಾರದೆ ಒಂದಾಗಿ ನಾವೇ ತಿಳಿಯಲೆಂದು ಬಂದವೆಯ ವಿಚಾರ ತಿಳಿಯಿತೆ. ತಿಳಿಯಿತು. ಆ 3 ವಿಷಯಗಳು ಕಪ್ಪನ ಕಿಡಿಯಲ್ಲಿ ಹೀಗೆ ತೋದ್ರು ಕೈಯಲ್ಲಿದ್ದವರನ್ನು ಆ ಆದರೆ ಹಿಂದೆ ಅರಕ ಆಳಾಗಿ ಮಾಡುವ ವಸ್ತುನಾಗಿ ಬೆಳೆಯುತ್ತಿದ್ದಾನೆ. ಆ ಕಪ್ಪತ್ತ ಕಡೆ ಪುರಾಣಂದು ರಾಜರಾಗಿದ್ದಾರೆಂದು ತಿಳಿದು ಈ ಕಡೆ ಆ ಕಪ್ಪತ್ತ ಕಡೆ ಹೃದಯಕ್ಕ ಬೆಂಕಿ ಬೀಳದೆ ಕಿರೀಟವಿಲ್ಲದ ರಾಜರಾಗಿದ್ದಾರೆ. ಬೇಕುಂಬ 28 ಈ ಬೋಳ ಶಂಕರ ಜೀವವಾಗುತ್ತಿಲ್ಲವಲ್ಲ, ಏನು ಮಾಡಲಿ? ನನ್ನ ಹತ್ರ ಜವಾಬ್ದಾರಿ ಮಾತ್ರ ಕೊಡ್ಲ. ಏನಾದರೂ ಮಾಡಿ ಈ ಬೋಳ ಶಂಕರನ್ನ ಹಾಳು ಮಾಡಬೇಕಲ್ಲ, ಏನು ಮಾಡಲಿ? ಹೋಲಿಸಬೇಕಾದ ವ್ಯಕ್ತಿಯಿಂದ ಆ 20 ಕಡೆ ಇಬ್ಬರು ಅಣ್ಣಂದಿರು ಕಾಯಿಲೆ ಆತ್ಮನಾಶ ಮಾಡಿಕೊಳ್ಳಿ ಹಾಗೆ ಮಾಡಿದ್ದಾರೆ. ಅದರಲ್ಲಿ ಹಿರಿಯ ಸರದಾರ ಸೋಮಣ್ಣ ಕಿರೀಟಗಳನ್ನು ಕೂಡಿಡುವ ಹವ್ಯಾಸದವನು. ಅವನು ಈಗಲೇ ಅನೇಕ ರಾಜ್ಯಗಳನ್ನು ಗೆದ್ದು ಕಿರೀಟಗಳನ್ನು ಸಂಗ್ರಹಿಸಿದವನಿಗೆ ಆತ್ಮ ತಪ್ಪಿಲ್ಲ. ಅಯ್ಯ ನರಕದ ಮೇಲೆ ಆಣೆ ಮಾಡಿ ಹೋಗ್ತಾರೆ. ಅವನು ಅಯುದ್ಧಕ್ಕೆ ಕಸಿಗೋ ತನಕ ಬಿಡುವ ಪೈಕಿ ಅವನಲ್ಲ. ಇದರಲ್ಲಿ ಕಳಿಸಿ ಆ ಸರದಾರ ಸೋಮಣ್ಣನನ್ನು ಸರಿ ಪ್ರಭು, ಸರ್ದಾರ್ ಸೋಮಣ್ಣ ಬರ್ಬೇಕು. ನಾನು ನಿಮಗೆ ನನ್ನ ನಿಜ ರೂಪದಲ್ಲಿ ಕಂಡಂತೆ ಅವನಿಗೆ ಅವನ ಸೇನಾಧಿಪತಿ ರೂಪದಲ್ಲಿ ಕಾಣುತ್ತೇನೆ. ಆಯ್ತು ಪ್ರಭು, ಸರ್ದಾರ್ ಸೋಮಣ್ಣ ಬರ್ಬೇಕು.
ಪೂರ್ಣ ಸ್ವತಂತ್ರವಾಗಿ ಬದುಕುತ್ತಿರುವುದು ನಿಜ. ಅದರಿಂದ ತಮ್ಮ ಸಹೋದರ ಕೂಡ ರಾಜನಾಗಿದ್ದಾನೆ. ನೀವು ಅವನ ಮೇಲೆ ಎಂತ ಸಾಡಬೇಕಾದ್ರೆ ಸ್ವರ್ಗವಾಗಿರುವ ನಮ್ಮ ಸೈನ್ಯ 10 ಪಟ್ಟು ಹೆಚ್ಚಾಗಬೇಕು. ನೀವು ನಿಮ್ಮ ತಮ್ಮನೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಒಳ್ಳೆಯದು. ನೀವು ಕೇಳಿದರೆ ಇಲ್ಲ ಅನ್ನಲಾರ. ನಿಮಗೆ ಸೈನ್ಯ ಬೇಕು, ಅದನ್ನು ನಿಭಾಯಿಸಲು ನಾವು ಬೇಕು. ಇವೆರಡನ್ನು ಮಾಡಿಕೊಡುವುದು ಘೋಷಕರ ಬಯಲುವಾದಿಯಲ್ಲಿ ಪಟ್ಟಣದಲ್ಲಿ ಇಲ್ಲ ಎಂದರೆ ಅವರ ರಾಜ್ಯವನ್ನು ಬದುಕಿಸುತ್ತದೆ. ದಾಸರಿಗೆ ಬರುತ್ತಾರೆ. ನಿಜ, ಆ ಕೋಳೆ ಶಂಕರನ ದಟ್ಟತನವನ್ನು ಸೈನ್ಯವಾಗಿ ಮಾಡಿಕೊಡಿಸಬಹುದು. ಈ ಕೂಡಲೇ ನನ್ನ ತಮ್ಮನೊಂದಿಗೆ ಭೇಟಿಯಾಗಬೇಕು. ಆಗಲಿ ಪ್ರಭು, ಅಲ್ಲಿಯ ತನಕ ನಾವು ವಿಶ್ರಾಂತಿ ತೆಗೆದುಕೊಳ್ಳಿ. ನೋಡಿದ್ದೀರಾ ಮಾನವರೇ? ಪ್ರಭು, ನಿಮ್ಮ ಮಹಿಮೆ ಅಪಾರವಾದದ್ದು ಪ್ರಭು. ಇದಾರೆ, ನಾನಿಂದು ಬರುತ್ತೇನೆ. ಅಯ್ಯೋ ಭಾಗವತ, ಇನ್ನೊಬ್ಬರಿದ್ದಾನಲ್ಲ, ಅವನನ್ನು ಕರೆಸಿ. ಆಯ್ತು ಪ್ರಭು. ಸಾವುಕಾರ ಕಾಮಣ್ಣ ಬರಬೇಕು. ದೇವಿ ಭಗವಂತರೇ, ಪ್ರಭು. ನಾನು ನಿಮಗೆ ನನ್ನ ನಿಜ ರೂಪದಲ್ಲಿ ಕಂಡಂತೆ ಅವನಿಗೆ ನನ್ನ ಮಂತ್ರ ರೂಪದಲ್ಲಿ ಕಾಣುತ್ತೇನೆ. ಆಯ್ತು ಪ್ರಭು. ಸಾವುಕಾರ ಕಾಮಣ್ಣ ಬರಬೇಕು. ಸಾವುಕಾರ ಕಾಮಣ್ಣ ಬರಬೇಕು. ಅಯ್ಯ ಮಂತ್ರಿ, ನನ್ನ ತಮ್ಮ ಗೋಳೆ ಶಂಕರ ರಾಜಾಗಿ ನಿಂತ ಚರಿತ್ರೆಯ ಮುಖಕ್ಕೆ ಮಸಿ ಬೆಳೆದನಲ್ಲಯ್ಯ. ಅವನ ರಾಜಾಗಿ ನಿಂತ ನನ್ನ ರಾಜ್ಯದಲ್ಲಿರುವವರ ನಟರೆಲ್ಲ ಅವನ ರಾಜ್ಯಕ್ಕೆ ಒಲಿದು ಹೋಗುತ್ತಿದ್ದರೆ ಎಲ್ಲಿ ನೋಡಿದ್ದರಲ್ಲಿ ಬರೀ ಕಾಲಿಗಳೇ ಕಾಣ್ತಿವೆ. ಹಾಗೆ ಅವರ ರಾಜ್ಯದಲ್ಲಿದ್ದ ಬುದ್ಧಿಜೀವಿಗಳು ತಮ್ಮ ರಾಜ್ಯಕ್ಕೆ ಬರುತ್ತಿದ್ದಾರೆ. ಬುದ್ಧಿಜೀವಿಗಳೆಂದರೆ ಬಿಟ್ಟರೆಟ್ಟು ಅವರು ತೆರಿಗೆ ಕೊಡೋ ಜನರಲ್ಲಯ್ಯ. ತೆರಿಗೆ ಕೊಡೋ ಜನರೆಲ್ಲ ಅವನ ರಾಜ್ಯಕ್ಕೆ ಒಲಿಸಿ ಹೋದರೆ ನಾನೆಂದು ನಿನ್ನ ರಾಜ್ಯ ಬರಮಾಡಲಾಗಿತ್ತು. ಭಂಡಾರವಾಗಲೇ ಖಾಲಿಯಾಗಿದೆ. ಹಾಗಿದ್ದರೆ ತಾವು ತಮ್ಮ ಅಣ್ಣನೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಒಳ್ಳೆಯದು. ನೀವು ಕೇಳಿದರೆ ಇಲ್ಲ ಅನ್ನಲಾರ. ಅದೇ ಸರಿ, ಈ ಕೂಡಲೇ ನನ್ನನ್ನ ಸಂಘದ ಸೋಮನ ಜೊತೆಗೆ ಭೇಟಿಯಾಗಪಡಿದ್ದು. ಹಾಗೆ ನೀವು ಅಲ್ಲಿಯ ತನಕ ತಾವು ವಿಶ್ರಾಂತಿ ತೆಗೆದುಕೊಳ್ಳಿ. ಪ್ರಭು, ನಿಮ್ಮ ಮಹಿಮೆ ಅಗಾಧವಾದದ್ದು ಪ್ರಭು, ಅಗಾಧವಾದದ್ದು. ಇದಾರೆ, ನಾನಿಂದು ಬರುತ್ತೇನೆ. ಕೂಡಲೇ ಸ್ವಲ್ಪ ಆರಾಮ ಮಾಡು. ಗೋಳೆ ಶಂಕರ, ಗೋಳೆ ಶಂಕರ, ಎಂತ ಕೆಲಸ ಮಾಡಿದೆ ನೀನು? ಆಡುವ ಮಕ್ಕಳಿಗೆ, ಬೇರೆಯವರ ಮಕ್ಕಳಿಗೆ ಚಿನ್ನದ ನಾಣ್ಯ ಮಾಡಿಕೊಡ್ತೇನೆ. ನನಗೆ ಮಾಡಿಕೊಡಬಾರ್ದಂತೆ. ನನಗೆ ತುಸು ಹಣ ಸಿಕ್ಕಿದ್ರೆ ವ್ಯಾಪಾರ ಮಾಡಿ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆಯಾಗಿ ಬರ್ತಿದೆ ಗೊತ್ತಾ? ನಾನು ನಿನಗೆ ಈಗಲೂ ಚಿನ್ನದ ನಾಣ್ಯ ಮಾಡಿಕೊಡಬಲ್ಲೆ. ಆದರೆ ಹಣದಿಂದ ನಾಣ್ಯ ಮಾಡಬೇಕಾಗುತ್ತದೆ. ಪರವಾಗಿಲ್ಲವೇ? ಪರವಾಗಿಲ್ಲ ಮಾರಾಯ, ಮಾಡು. ಪರವಾಗಿಲ್ಲ ಮಾಡು. ಭಿಕ್ಷೆ ಸಿಗ್ತದೆ ಎಲ್ಲ ಆಸೆ ನೋಡು, ಮೂದೇವಿ. ಆದ್ರೆ ನನ್ನ ಹತ್ರ ಈಗ ಧಾನ್ಯ ಹೆಚ್ಚಿಗಿಲ್ಲವಲ್ಲ. ನಿನಗೆಷ್ಟು ಬೇಕೀಗ?
ನನಗೆ ಒಂದೆರಡು ಇಲ್ಲವಾದ್ರೂ ಸಾಕು. ಹನ್ನೆರಡು ನಾಳೆ ಹಸಿರು ಗೋಡೆಗೆ ಪ್ರಾಣಕ್ಕೆ ನಿಂದ ಅಟ್ಟಿ ಆಯ್ತು. ಕೊಡು ಕೊಡು ಆಗಲಿ. ಬೇಕಪ್ಪ ಗೋಡೆಗೆ ಅಲ್ಲಿರುವ ಧಾನ್ಯಗಳನ್ನು ತೆಗೆದುಕೊಂಡು ಬಾ. ಹೋಗಯ್ಯ ಅಂದ್ರೆ ಹೋಗಯ್ಯ ಬೇಗ. ಅವರು ಬ್ಯಾಡಂತಾರ ಗೋಡೆಗೆ ಅವನು ನನ್ನ ಅಣ್ಣ, ಅವ್ನು ಕೇಳಿಸ್ಕೊಳ್ಳೋದು ನನ್ನ ಕರ್ತವ್ಯ. ಬೇಕಪ್ಪ ಬಿಡೋಪ್ಪ ಬದುಕಿ ಬೇಡ ಜೀವ ಆಸೆ ನೋಡು ಅಂದ ಹಾಗೆ ಅತ್ತಿಗೆ ಅವರು ಕ್ಷೇಮವಿದ್ದಾರೆ. ಎಲ್ಲರೂ ಸೌಖ್ಯ ಬರ್ತಿದ್ದಾರೆ. ಬಾ, ಹೇಳು ಬಾ. ಬಂಡು ಬಂಡು ತೀರೆ ಚಿಕ್ಕ ಕರ್ನಾಟಕ. ಬಂಡು ಬಂಡು ತೀರೆ ಚಿಕ್ಕ ಕರ್ನಾಟಕ. ಹನುಮಂತರಾಯ ಧಾನ್ಯವಿಲ್ಲ ಗೋಡೆಗೆ ನೀನಿಗೆ ಸುಮ್ಮನೆ ಇದ್ರೆ ಸರಿ. ಬಂಡು ಬಂಡು ತೀರೆ ಚಿಕ್ಕ ಕರ್ನಾಟಕ. ಧಾನ್ಯವಿಲ್ಲ ನಾಣ್ಯವಾಗಿ, ನಾಣ್ಯವಿಲ್ಲ ಚಿನ್ನವಾಗಿ, ಒಂದಾಗುವ ಮೊದಲು ನೇಮ ಮಾಡಿಕೊ. ನೀನೇ ನೋಡ್ಕೊಳ್ಳೋಣ. ನನ್ನ ಕಣ್ಣುಗಳಿಗೆ ನಂಬಕ್ಕಾಗುತ್ತಿಲ್ಲವಲ್ಲ. ಚಿನ್ನದಿಂದ ಮತ್ತೆ ಧಾನ್ಯ ಮಾಡೋದಿಲ್ಲ. ಬೇಡ ಬೇಡ, ಯಾರಾದ್ರೂ ಚಿನ್ನ ಬೇಡ ಅಂತಿದೆ. ಬೇಡ ಬೇಡ ಹಾಗಂತ ಚಿನ್ನ ತಿಂದು ಬದುಕಲಿಕ್ಕಾಗುತ್ತಾ? ಹಾಗಂತ ಮಣ್ಣಿ ತಿಂದ್ರೆ ಬದುಕೋಕ್ಕಾಗುತ್ತಾ? ಚಿನ್ನ ಅಂದ್ರೆ ಏನ್ ಅನ್ಕೊಂಡೆ? ಚಿನ್ನ ಬಬಗಳಯ್ಯ ನಾಣ್ಯ ಬಬಗಳಯ್ಯ ಚಿನ್ನ ಬಬಗಳಯ್ಯ ನಾಣ್ಯ ಬಬಗಳಯ್ಯ ಜಗದಲ್ಲಿ ಚಿನ್ನವೇ ನೀನೆಂದು ಹೊರಡು ಜಗದಲ್ಲಿ ನೀನೆಂದು ಹೊರಡು ಚಿನ್ನ ಬಬಗಳಯ್ಯ ನಾಣ್ಯ ಬಬಗಳಯ್ಯ ಎರಡು ಸೇರಿದರೆ ಎಷ್ಟಾಗುತ್ತೆ? ನಾಲ್ಕು. ತಪ್ಪು. ಎರಡು ಸೇರಿದರೆ ಎಷ್ಟಾಗುತ್ತೆ? ತಪ್ಪು. ಎರಡು ಸೇರಿದರೆ ಐದಾಗುತ್ತೆ. ಎರಡು ಸೇರಿದರೆ ಐದಾಗುತ್ತೆ. ಚಿನ್ನವೇ ಬಬಗಳಯ್ಯ ನಾಣ್ಯ ಬಬಗಳಯ್ಯ ಚಿನ್ನ ಬಬಗಳಯ್ಯ ನಾಣ್ಯ ಬಬಗಳಯ್ಯ ಚಿನ್ನ ಬಬಗಳಯ್ಯ ನಾಣ್ಯ ಬಬಗಳಯ್ಯ. ಆಸೆ ನೋಡು ಈ ಕೆಟ್ಟ ಸಿಕ್ಕರೆ ಎಲ್ಲರೂ ನೀವೇ ನಿಮ್ಮದಾಸೆ ತಮ್ಮ ಬೋಳೆಶಂಕರ ರತ್ನ ಪಕ್ಷಿ ಹೇಳಣ್ಣ. ನೀವು ತಯಾರಿಸಿದ ಜವಾನರನ್ನು ನೋಡಿ ತುಂಬಾ ಖುಷಿ ಆಯ್ತು ಅಂತ ನಾನೇ ಬರ್ತೀನಿ.
ನಿನಗೇನು ಉಪಯೋಗ? ಇಲ್ಲದೆ ಬರ್ತಾನೇನು? ಜವಾನ್ ಇದ್ದರೆ ಏನು ಬೇಕಾದ್ರೂ ಮಾಡಬಹುದು, ಸೈನ್ಯ ಕಟ್ಟಬಹುದು, ಸೈನ್ಯ ಗೆಲ್ಲಬಹುದು. ಈ ವಿಷಯ ನೀನು ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ನಾನು ನನಗೆ ಈಗಲೂ ಜವಾನರನ್ನು ಮಾಡಿಕೊಡಬಲ್ಲೆ, ಆದರೆ ಹುಲ್ಲಿನಿಂದ ಜವಾನರನ್ನು ಮಾಡಬೇಕಾಗುತ್ತದೆ. ಪರವಾಗಿಲ್ಲವೇ? ಪರವಾಗಿಲ್ಲ, ನೀ ಕೈಲಿಂದ ಮಾಡ್ಕೊಂಡ್ರೆ ಸಾಕಲ್ಲ. ಏಕೆನಪ್ಪ? ನಿನಗೆಷ್ಟು ಜವಾನರು ಬೇಕಾ? ಸದ್ಯಕ್ಕೆ ಕೆಲವು ಸಾವಿರ ಸೈನಿಕರು ಏನೋ 12 ಮಂದಿ ಮಾಡ್ಕೊಡಲ್ಲ. ಆಸೆ ನೋಡು, ಕೇಳೋದಕ್ಕೊಂದು ಮುದ್ದೆ ಬೇಡವೆ? ನನಗೆ ಹೆಚ್ಚಿನವ್ರಿಗೆ. ಆದರೆ ಒಂದು ಮಾತು, ನಾನು ಜವಾನರನ್ನು ಮಾಡಿಕೊಟ್ಟ ತಕ್ಷಣ ನೀನು ಅವರನ್ನ ಕರೆದುಕೊಂಡು ಈ ಶಿವಪುರವನ್ನು ಬಿಟ್ಟು ಹೋಗಬೇಕು. ಯಾಕಂದ್ರೆ ಅವರಿಗೆ ಒಂದು ವೇಳೆ ಹೊಟ್ಟೆಗೆ ಹಾಕಬೇಕಾಗಿ ಬಂದರೆ ಇಡೀ ಶಿವಪುರವನ್ನೇ ಧ್ವಂಸ ಮಾಡಿಬಿಡ್ತಾರೆ. ನೀನು ಜವಾನರನ್ನು ಮಾಡಿಕೊಟ್ಟ ಮೇಲೆ ನಾನು ಇಲ್ಲಿ ಮಾಡೋದನ್ನು ತಕ್ಷಣ ಹೊರಬಿಡ್ತೀನಿ. ಕೆಲಸ ಇರ್ತಾರಪ್ಪ ಗೋಡೆಗೆ ಅಲ್ಲಿ ಹುಲ್ಲಿನ ತೆಗೆದುಕೊಂಡು ಬಾ ಹೋಗು. ಬೇಕಲ್ಲಪ್ಪ? ಗೋಡೆಗೆ ಕೊಡಲೇ ನನಗೆ ಅವ್ರು ಬೇಡ. ಗೋಡೆಗೆ ಅವನ ಅಣ್ಣ ಆ ಕಡೆ ನೋಡಿ ಕೇಳ್ಕೊಡ. ಕೊಡಲೇ ಈ ಕಡೆ ನೋಡಿ ಕೊಡಲೇ ಇಬ್ರು ಬೇಡ. ನಾ ಏನು ಅವರಿಗೆ ಕೇಳಯ್ಯ, ಅವರು ನನ್ನ ಅಣ್ಣ. ಗೊತ್ತದ ಎಲ್ಲರಿಗೂ. ಬೇಕೇನಪ್ಪ? ಈಗ ನೀನು ಕರ್ತೀವೋ ಇಲ್ವೋ? ಬೇಕಪ್ಪ, ಬೇಕು ಆಸೆ ನೋಡು. ಕಡಂಬ ಬಿಳಿಕಂದ್ರೆ ಸಾಯ್ತಾನ, ಬದುಕಿ ಬಡ ಜೀವ. ಗೋಡೆಗೆ ಹುಲ್ಲಿನವ್ರಿಗೆ ಹಚ್ಚತ್ತದ. ಈಗ ನೀನು ಕರ್ತೀವೋ ಇಲ್ವೋ? ಹೌದಾ? ಅಂದ ಹಾಗೆ ಮನೆಯಲ್ಲೆಲ್ಲ ಕ್ಷೇಮ ಇದೆ? ಎಲ್ಲ ಕ್ಷೇಮವಾಗಿದ್ದೇನೆ. ಅತ್ತಿಗೆ ಅವರು ಕ್ಷೇಮವಾಗಿದ್ದಾರೆ? ಕ್ಷೇಮವಾಗಿದ್ದೇನೆ. ಯೋ ಗೋಡೆಗೆ ಗೋಡೆಗೆ ಕರ್ಕೊಂಡು ಸ್ವಾನ ಬಂದಾಗ ಬರ್ತದೆ. ಬೇಕಪ್ಪ? ಆಸೆ ಆಡಬೇಕು, ನಗಬೇಕು, ಒಂದು ಅರ್ಥವಾಗ್ತಿಲ್ಲ. ಅದಕ್ಕೆ ಹೇಳ್ತಾರೆ. ಬಂಡವಾಳ ತೆಗೆದು ಆಸೆ ನೋಡು. ಬದುಕಿ ಬೇಡ. ಒಂದು ಒಳ್ಳೆ ಹಾಡು.
ಯಾವ್ದಪ್ಪ ಏನೋ ಆ ಅವರನ್ನೇನು ಕೇಳ್ತಾ ಇಲ್ಲ ನೀನು ಹಾಡ್ತೀರಲ್ಲಪ್ಪ ನೀವು ಚಂದ್ರ ಇನ್ನೊಂದು ಪರೀಕ್ಷೆ ಮಾಡು ಅವನಿಗೆ ಹೊಡೆಯು ಪರೀಕ್ಷೆ ಮಾಡ ನಮ್ಮ ಬೋಳೆ ಶಂಕರ ಅಂದ್ರೆ ಏನ್ ಹೇಳಿದ್ರು ನಮ್ಮ ಬೋಳೆ ಶಂಕರ ಅಂದ್ರೆ ಅದು ನಮ್ಮ ಮಹಾರಾಜರಲ್ಲ ಅವರು ನಿಮ್ದೇ ಗುಣಗಾನ ಎಲ್ಲ ನನ್ನ ಪರ ವಕೀಲಿ ಮಾಡಿದ್ದಕ್ಕಾಗಿ ನಿನಗೆ ಬೆಳ್ಳಿ ಚಮಚಾಗಿ ಕೊಟ್ಟಿದ್ದೇನೆ ಅದಕ್ಕೆ ಹೋಗಿ ನಿಂದ್ರಪ್ಪ ನೀವು ಈ ದೇಶದ ಅರಮನೆಯನ್ನು ಹಾಳು ಮಾಡಿಬಿಟ್ಟಿದ್ದೀರಿ ಇನ್ನು ಮುಂದೆ ಈ ರಾಜ್ಯದಲ್ಲಿ ಯಾವ ರೀತಿ ನೀತಿಗಳನ್ನು ತರ್ತೀರಿ ನಿಯಮಗಳನ್ನು ತರ್ತೀರಿ ಅಂತಕ್ಕಂಥದ್ದು ಜನರಿಗೆ ಸ್ವಲ್ಪ ತಿಳಿಸ್ಬೇಡ್ರಿ ನೋಡ್ಕೊಡಂಗಿ ನನ್ನ ರಾಜ್ಯದಲ್ಲಿ ಯಾವ ತೆರಿಗೆಗಳು ಇರುವುದಿಲ್ಲ ಮತ್ತು ಯಾವ ನಾಣ್ಯಗಳು ಚಲಾವಣೆಯಲ್ಲಿರುವುದಿಲ್ಲ ಸೈನ್ಯವಂತೂ ಇರುವುದೇ ಇಲ್ಲ ರಾಜ ರಾಣಿಯರಿಂದ ಹಿಡಿದು ದುಡಿಯುವ ಸೇವಕರ ತನಕ ಎಲ್ಲರೂ ದುಡಿಯುವರು ದುಡಿಯದ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿಲ್ಲ ಮೊದಲು ನಿನಗಿಲ್ಲ ಅದೇನಿದ್ದರೂ ವೃದ್ಧರು ಮಕ್ಕಳು ಉಂಟಾದ ಮೇಲೆ ನಿನ್ನ ಸರದಿ ನನ್ನ ರಾಜ್ಯದಲ್ಲಿ ನನ್ನ ಆಡಳಿತ ಹೀಗೆ ಇರುವುದು ನಮಗಿರುವುದು ಊಟನೇ ಇಲ್ಲ ಯಪ್ಪ ಏನಪ್ಪ ನಿನ್ನ ಗತಿ ಸರಿಯಪ್ಪ ನಾನು ಬರ್ತೀನಿ ನಮಗೂ ಊಟ ಇಲ್ಲ ಅಂತಲ್ವೋ
ಅದೇ ನಾನು ಆ ದಿನ ಅರಮನೆಗೆ ಬಂದಾಗ ನೀವು ಹಾಸ್ಯದೊಳಗೆ ಮತ್ತೇನಿಂದ ಪಡುತ್ತಿದ್ದೀರಿ. ಪ್ರೇಮಿಗಳು ಅಂದರೆ ಪ್ರೇಮಿಗಳಂತೀರಿ, ನಿಮ್ಮಲ್ಲಿ ಪ್ರೇಮವೇ ಇಲ್ಲ? ಯಾಕಿಲ್ಲ? ಇದೆ. ಹಾಗಂತ ಮರೆಯೂ ಕೇಳಿಲ್ಲ? ಹೇಳಿದನಲ್ಲ, ಏನಂತ? ಇದೆ ಅಂತ. ಅದನ್ನು ಹೇಳೋಣ ಅಂತ ಬಂದೆ. ಆ ದಿನ ಏನಾಯ್ತು ಕೇಳಿ? ಏನಾಯ್ತು? ಆ ದಿನ ನಾನು ಅರಮನೆಗೆ ಅಜ್ಜನೊಂದಿಗೆ ಬಂದಾಗ ನೀವು ಹಾಸಿಗೆ ದೊರಕಿ ಮತ್ತೇನಿಲ್ಲ ಪಡೆದಿದ್ದೀರಿ. ಹೂವಿನಂತ ನಿಮ್ಮ ನೋಡಿದೆ. ನಾನು ಹೊಟ್ಟೆ ನೋವಿದ್ದರಂತ ನೆರಳಬೇಕಿದ್ದರೆ ನನ್ನ ಮುಖ ವಿಧ ಹಾಗೆ ಕಾಣಿಸಿ ಅಲ್ಲದ ಆಡಿನ ಹೂವಿನ ಹಾಗೆ ಎಷ್ಟೋ ಸಲ ನಾಡಿ ನೋಡುವ ಕೈ ರೋಮಾಂಚನ ನಾನು ಆ ಬೆಲೆ ನಿಶ್ಚಯಿಸಿಬಿಟ್ಟೆ. ಏನಪ್ಪಾ ಅಂದ್ರೆ ಹೇಳಬೇಡಿ, ನನಗೆ ಗೊತ್ತಾಯಿತು. ಏನನ್ನ ನಿಶ್ಚಯ ಮಾಡಿದೆ ಅಂತ ಹೇಳಬೇಡವಾ? ನನಗೆ ಗೊತ್ತಾಯಿತು. ಏನನ್ನ ನಿಶ್ಚಯ ಮಾಡಿದೆ ಅಂತ ಹೇಳು. ನೀವು ನನ್ನನ್ನೇ ಪ್ರೀತಿಸಬೇಕಂತ. ಅಲ್ಲ, ಇವಳನ್ನು ಪ್ರೀತಿಸಬಾರದು ಅಂತ. ಯಾಕೆ? ನಾನು ಅಷ್ಟು ಕೆಟ್ಟವಳ? ಮತ್ತೆ ಬಂದಿರೋದು ನೀವು ತುಂಬಾ ದೇವರಾದುದರಿಂದ. ನೀವು ಹೂವಿನ ನಾನು ಒಬ್ಬ ಹುಂಬು ಬೆಟ್ಟಿದ್ದೇನೆ. ಎಲ್ಲಿಯ ಜೋಡಿ ಅಂತ. ಮುಖ ಮುಚ್ಚಿಕೊಂಡಿದೆ ನೀ ಮನೆಯ ತಲುಪಿದಾಗ ನೋಡ್ಕೊಳಂಗಿ ನೀನು ರಾಜನೇ ಆಗಿರು, ದುಡಿಯುವ ಸೇವಕನೇ ಆಗಿರು. ಮುಂಡನ್ನ ಮೈಗತ್ತಿಗಾದ್ರೆ ಮೈ ಬಗ್ಗಿಸಿ ದುಡಿಯಬೇಕಪ್ಪ. ಈ ದೇಶದ ಮಹಾರಾಜರಿಗೆ ನಮಸ್ಕಾರ. ನೀವು ಈ ದೇಶದ ಅರಮನೆಯ ರಾಜಕುಮಾರಿಯಾಗಿ ಬಿಟ್ಟು ಸಾಮಾನ್ಯರಾಗಿ ಕೆಲಸ ಮಾಡ್ತಿದ್ದೀರಲ್ಲ, ಇದು ಸರಿನಾ? ಮಲ್ಲಿಗೆ ಇದ್ದಲ್ಲಿ ನಾನು, ಅವರಿದ್ದಲ್ಲಿ ನಾನು. ಇವರಿಬ್ಬರಲ್ಲಿ ಜಾಸ್ತಿ ಅವ್ರು ದೊಡ್ಡರು ಅಂತ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಬಂದು ವಿಚಾರನ ತಿಳಿಸ್ತೀನಿ. ನೋಡು ಬೋಳೇಶಂಕರ, ಸೈತಾನನಿಂದ ಪ್ರೇರೇಪಿತರಾದ ನಿನ್ನ ಅಣ್ಣಂದು ನಿನ್ನ ಭೇಟಿಗೆ ಬರುತ್ತಿದ್ದಾರೆ. ಅವರನ್ನ ನೀನು ಕರಿ ಅಂದ್ರೆ ಕರಿತೀನಿ, ಇಲ್ಲಿಕಂದ್ರೆ ಹಾಡಿ ಕಾಯಿಸು. ಇಲ್ಲೇ ನೋಡಿ ಹೇಳು, ಮನೆಯಲ್ಲೋ ಇಲ್ಲೇ ಮಾರಯ್ಯ, ಇವಾಗ ಇಲ್ಲೇ ಆಗಲಿ ಬರ ಹೇಳು. ರಾಣಿ, ಸ್ವಲ್ಪ ನೀವು
ರಾತ್ರಿ ಏಕೆ ಮುಖ ಮುಚ್ಚಿಕೊಂಡಿದೆ ಕಲ್ಪಿಸದಂತೆ ಬಂದ ಚಂದಿರ ನಮಸ್ಕಾರ ತಮ್ಮ. ನೀನು ರಾಜನಾದನ್ನು ಕೇಳಿ ನಾನೇ ರಾಜನಾದಷ್ಟು ಸಂತೋಷವಾಯಿತು. ಸೋಂಪಿನಾಗಿ ಮಾತಿಗೆ ನಮಸ್ಕಾರ ತಮ್ಮ. ನೀನು ರಾಜನಾದನ್ನು ಕೇಳಿ ನನಗೆ ಇನ್ನೊಂದು ಕಿರೀಟ ಸಿಕ್ಕಷ್ಟು ಸಂತೋಷ ಆಗಿದೆ ಕಣಪ್ಪ. ಆಗಾಗ ಸಂತೋಷ ಪಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದೇನಪ್ಪ ನಿನ್ನ ದರ್ಬಾರು? ಜನ ಎಲ್ಲಿ ಸೇರಿರ್ತಾರೆ ಅಲ್ಲೇ ನನ್ನ ದರ್ಬಾರು. ಒಂದು ವಿಷಯ ಹೇಳಿ, ಮರ್ತು ಬಿಟ್ಟಿರೇನ್ರಿ? ಮರ್ತು ಬಿಟ್ಟಿರೇನ್ರಿ? ಇಲ್ಲ, ಹೇಳ್ಬೇಕಂತಲ್ಲ ಇಂದ ನಾಟಕ ಕರೀಬೇಕು. ಅಣ್ಣ ತಮ್ಮನಂತ ಇಬ್ಬರಿದ್ವಿ. ಪಟ್ಟಾಭಿಷೇಕ ಕರೆಯೋದಲ್ವೇ? ಪಟ್ಟಾಭಿಷೇಕ ಅಂತ ಒಂದು ಸಮಾರಂಭ ಮಾಡಿದಾರಲ್ಲವೇ? ಮದುವೆ ಅಂತಾದ್ರೂ ಒಂದು ಆಯ್ತಲ್ಲಪ್ಪ. ದೊಡ್ಡರ ಮದುವೆಗೆ ರಾಜ ಮಹಾರಾಜನೇ ಯಾಕೆ ಅಂತ ಹೇಳಿಬಿಡ್ತೀನಿ. ಗೋಣಿಶಂಕರ, ನೀನಾದ ಎಂಥದ್ದು ಸೈನ್ಯ ನಾಣ್ಯ ತೆರಿಗೆ ಇಲ್ಲದ ರಾಜ್ಯಭಾರ ಮಾಡ್ತೀಯಂತೆ, ಹೌದಾ? ಹೌದು. ನೀನೇನು ದೊಡ್ಡನ ರಾಜ ಕಟ್ಟಿ ಇತಿಹಾಸಕ್ಕೆ ಅಪಾಸ ಮಾಡಬಹುದು. ನಾ ಹಾಗೆ ಮಾಡೋದಕ್ಕಾಗೋದಿಲ್ಲ. ಸೈನ್ಯ ಹಣ ಎಲ್ಲ ಬೇಕು. ಈಗ ನಾನು ಒಂದು ಕಾರಣವಾದೆ, ನನ್ನ ಹತ್ರ ಸಾಕಷ್ಟು ಜವಾನಿಲ್ಲ. ಈಗ ನೀನು ಮಾಡ್ಕೊಡ್ಬೇಕು. ಖಂಡಿತ ಅದಾಗುವುದಿಲ್ಲ. ನಿನಗೆ ಒಬ್ಬನೇ ಒಬ್ಬ ಜವಾನನನ್ನು ಮಾಡಿಕೊಡಲಾಗುವುದಿಲ್ಲ. ಯಾಕೆ ಪೊಲೀಸರಿಂದ ನೀನು ಮಾಡ್ಕೊಟ್ಟಿದ್ದೀರಿ? ವ್ಯರ್ಥ ಕಡೆ ಅಲ್ಲದೆ ಬೇರೆ ಯಾರಾದರೂ ಆಗಿದ್ದರೆ ನಿನಗೆ ಜವಾನರನ್ನು ಮಾಡಿಕೊಡುತ್ತಿದ್ದಾರೆ. ಜವಾನರೆಂದರೆ ನಾನು ಹಾಡುವರೋ ಕುಣಿಯುವರೋ ಅಂತ ಅಂದುಕೊಂಡಿದ್ದೆ. ಆದರೆ ನಿನ್ನ ಜವಾನರು ಬೇರೆಯವರನ್ನು ಕೊಲ್ಲುತ್ತಿದ್ದಾರೆ. ನಿನ್ನ ಜವಾನರಿಂದ ಅದೆಷ್ಟೋ ವೃದ್ಧರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಗೊತ್ತೇನು ಇದು? ನೋಡ್ ಗೋಣಿಶಂಕರ, ನಾನು ನಿನ್ನ ಇತಿಹಾಸ ಅಂತ ಸಾರಿ ಸಾರಿ ಹೇಳ್ತೇನೆ. ಮೊದಲೇ ನನಗೆ ಮಾತು ಕೊಟ್ಟಂತೆ 18 ಲಾರಿ ಚಿನ್ನ ಮಾಡಿಕೊಡು. ಖಂಡಿತ ಅದಾಗುವುದಿಲ್ಲ. ನಿನಗೆ ಒಂದೇ ಒಂದು ಚಿನ್ನದ ನಾಣ್ಯವನ್ನ ಮಾಡಿಕೊಡಲಾಗುವುದಿಲ್ಲ. ನಿನ್ನ ತೆರಿಗೆ ಭಾರವನ್ನು ಸಹಿಸಿದ ನಿನ್ನ ರಾಜ್ಯದ ಜನರು ನನ್ನ ರಾಜ್ಯಕ್ಕೆ ವಲಸೆ ಬರುತ್ತಿದ್ದಾರೆ. ದಿನ ಬೆಳಗಾದರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗುತ್ತಿಲ್ಲ. ಇದೇನಾ ನೀವು ರಾಜಭಾರ ಮಾಡೋರಿಗೆ? ಬುದ್ಧಿ ಇದ್ದವರಾಗೆ ಮಾತನ ಈ ದಾರಿಯವರ ಮನೆಗೆ ತೆಗೆದುಕೊಬೇಡ ಗೋಣಿಶಂಕರ. ನಮ್ಮ ಬೋಳೇಶಂಕರ ಒಳ್ಳೆಯವನೇ, ಸ್ವಲ್ಪ ದಡ್ಡ ಅಷ್ಟೇ. ಇಲ್ದಿದ್ರೆ ಬುದ್ಧಿವಂತಿಕೆ ಮೊದಲ ಸ್ಪರ್ಶಕ್ಕೆ ಇಷ್ಟು ಇಟ್ಟಿರಲಿಲ್ಲ. ಬುದ್ಧಿವಂತಿಕೆ ಎಂದಾದರೆ ನೀವು ನನ್ನ ಮಾತನ್ನು ಕೇಳಿ. ನಿಮಗೆ ಅತಿಹಾಸೆಯ ರೋಗ ಹಿಡಿದಿದೆ. ಅದೊಮ್ಮೆ ಹಿಡಿದರೆ ಕೊನೆಯ ತನಕ ಬಿಡುವ ರೋಗ ಅಲ್ಲದು. ಆದರೆ ಬಲ್ಲವರು ಹೇಳುವ ಹಾಗೆ ಅದೊಮ್ಮೆ ರೋಗ ಎಂದು ಗೊತ್ತಾದರೆ ಅದಕ್ಕೆ ಮದ್ದು ಮಾಡುವುದು ಲೇಸು ಅಂತ. ನಂಗಿನ ಕಿಟ್ಟ ಸಂಗ್ರಹಿಸುವ ಆಸೆ ಮೇಲೆ ತಣ್ಣೀರು ಹಚ್ಚಬೇಡ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ಒಂದೆರಡು ಮನೆಗಷ್ಟು ಜವಾನಗಳನ್ನು ಮಾಡಿಕೊಡು. ಅದಾಗದಿದ್ದರೆ ನಿನ್ನ ರಾಜ ಭಸ್ಮ ಹೋಗುತ್ತದೆ. ನಿನ್ನಷ್ಟೇ ಗಟ್ಟಿಯಾದ ನಿನ್ನ ರಾಣಿ ನಮ್ಮ ರಾಜ್ಯದಲ್ಲಿ ಭಿಕ್ಷೆ ಎತ್ತಬೇಕಾಗುತ್ತದೆ. ನೀನು ನಮ್ಮ ಜವಾನರ ಮುಂದೆ ನಾನಾಗಿ ಮನರಂಜನೆ ಒದಗಿಸಬೇಕಾಗುತ್ತದೆ. ಎಲ್ಲ ಶಿವನಿಚ್ಛೆ, ಏನಂತೆ? ಎಲ್ಲ ಶಿವನಿಚ್ಛೆಯಂತೆ ಆಗಲಿ ಎಂದೆ. ನನಗೆ ಕೋಪ ಬರ್ತಾ ಇದೆ ನೋಡು ಬೋಳೇಶಂಕರ. ಆ ಕೋಪವನ್ನು ಯಾರಿಂದ ಪಡೆದೆವೋ ಅವರಿಗೆ ವಾಪಸ್ ಕೊಡು. ನನ್ನ ಮಾತು ಕೇಳು ಗೋಣಿಶಂಕರ. ಈಗಾಗಲೇ ಬೇಕಾದಷ್ಟು ಕೇಳಿದ್ದಾಗಿದೆ. ನಿಮ್ಮ ರೋಗವನ್ನು ನಮ್ಮ ರಾಜ್ಯದಲ್ಲಿ ಹರಡುವ ಮೊದಲೇ ಇಲ್ಲಿಂದ ಹೊರಟೋಗಿ. ಅಣ್ಣ ತಮ್ಮರು ಸೇರಿ ಹರಡಿ ಗಮ್ಮತ್ತಿನಲ್ಲಿ, ಅಣ್ಣ ತಮ್ಮರು ಸೇರಿ ಹರಡಿ ಗಮ್ಮತ್ತಿನಲ್ಲಿ ಸಂಚು ಮಾಡಿ ಪೂರ ಶಿವ ಶಿವ ಸ್ವಂತ ತಮ್ಮನ ಮ್ಯಾಲ, ಸಂಚು ಮಾಡಿ
ಏನು ಮಾಡದ ಗೋಳ್ಯ ಶಂಕರ ಅಂತಾನೋ ಹರ ಹರ ಬರಿಗೈಲಿ ಮಾಡ್ಯಾನ ನಮಸ್ಕಾರ ಬರಿಗೈಲಿ ಮಾಡ್ಯಾನ ನಮಸ್ಕಾರ ಬರಿಗೈಲಿ ಮಾಡ್ಯಾನ ಅಲ್ಲಿ ಪ್ರತಿಭಟನೆ ಇದೆಯೋ ಇಲ್ಲವೆಂದು ನೋಡಿಕೊಂಡು ಬಾ. ಆ ಬೆಪ್ಪತಗಡಿ ಹಳ್ಳಿಗಳಲ್ಲಿರುವ ಪ್ರತಿಭಟನೆ ಇಲ್ಲಿರಬಹುದು, ಅಲ್ಲಿಲ್ಲದ ಸೈನ್ಯ ಇಲ್ಲಿರಬಹುದು. ಹೋಗಿ ಸೂಚನೆ ಸಿಕ್ಕ ತಕ್ಷಣ ನಮಗೆ ತಿಳಿಸಿ, ಉಳಿದವರು ನಮಗೆ ಕೋವೆಯಾದರೆ. ಸ್ವಾಮಿ, ಇಲ್ಲಿ ಯುದ್ಧ ಮಾಡುವುದು ಸಾಧ್ಯವೇ ಇಲ್ಲ. ಊರಲ್ಲೆಲ್ಲೂ ಸೈನಿಕರ ಸುಳಿವಿಲ್ಲ. ಮತ್ತೆ ಗೋಳಶಂಕರ ಮೆರವಣಿಗೆಯಲ್ಲಿ ಹಿಂದೆ ಇದ್ದವರು ನೀವೇನವೇ ಅಂತ ಕುರಿತು ಹೇಳುತ್ತಾರೆ. ಹೀಗಾದರೆ ನಾವು ಯುದ್ಧ ಮಾಡುವುದಾದರೂ ಹೇಗೆ? ಕೈಯಲ್ಲಿ ಒಂದು ಬಂದೂಕವಿದ್ದರು ದೊಡ್ಡ ಜಗಳ ಮಾಡಲು ಸಾಗಿದ್ದಾರೆ. ನಾವು ಜಗಳದ ಭಾಷೆ ಆಡಿದರೆ ಅವರು ಪ್ರೀತಿಯ ಭಾಷೆ ಆಡ್ತಾರೆ. ನಿಜ ಹೇಳ್ತೇನೆ, ಒಂದು ಇರುವಿಗೆ ಸಿಕ್ಕಿರಬಹುದು, ಆದರೆ ಜನಗಳಿಗೆ ಇಲ್ಲ ಸ್ವಾಮಿ. ಅವರ ಮನೆಗಳನ್ನು ಲೂಟಿ ಮಾಡಬೇಕಿತ್ತು. ಏನು ಕೇಳಿದರೂ ತಾವಾಗೆ ಕೊಡ್ತಾರೆ. ನಿರ್ಲಕ್ಷ್ಯ ಮಾಡಿ ಹಾಳು ಮಾಡಿದರೆ ಒಳ್ಳೆ ವಸ್ತುವನ್ನೇಕೆ ಹಾಳು ಮಾಡಿದಿರಿ, ಬೇಕಾಗಿದ್ದರೆ ತೆಗೆದುಕೊಂಡು ಹೋಗಬಹುದಿತ್ತಲ್ಲ ಅಂತಾರೆ. ಇಂಥವ್ರ ಜೊತೆ ನಾವು ಯುದ್ಧ ಮಾಡುವುದಾದರೆ ಹೇಗೆ ನೀವೇ ಹೇಳಿ? ಮೂರ್ಖ, ಈ ಜನರ ಒಳ್ಳೆತನ ಇಂಥ ಶೌರ್ಯವನ್ನು ಹೀರದಿರಲಿ. ಅವರ ಮನೆ ದನ ಕರುಗಳಿಗೆ ಬೆಂಕಿ ಹಚ್ಚಿ ಸುಡಿ. ಕೊನೆ ಪಕ್ಷ ಈ ಶಿವಪೂರಿನ ಸಂಕೀರ್ಣ ಕದಲಾಗದಿದ್ದರೆ ಬಸಿ ಬೆಳೆದಾದರೆ ನಿಮ್ಮ ಮರ್ಯಾದೆ ಉಳಿಸಿಕೊಳ್ಳಿ. ಇದು ಅಸಾಧ್ಯವಾದ ಮಾತು ಸ್ವಾಮಿ. ನನ್ನ ಮಾತನಾಡವನ್ನು ಸುಟ್ಟು ಬಿಡುತ್ತಾರೆ. ಬಾಗಿಲಿಂದ ಸ್ವಾಮಿ 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 ನಾವೇನು ತಪ್ಪಿಕೊಂಡಿದ್ದೀವಿ? ನಿಮ್ಮ ಸೈನಿಕರಿಗೆ ಮತ್ತೊಂದು ಸೈನಿಕರು ಬಂದು ನಮ್ಮ ದನಕರುಗಳನ್ನ ಕಡಿತಾ ಇದ್ದಾರೆ. ನಮ್ಮ ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ದಯವಿಟ್ಟು ಕಾಪಾಡಿ ಸ್ವಾಮಿ. ಆ ಸಿಪಾಯಿಗಳು ಹೌದು ಸ್ವಾಮಿ, ಅವರು ಸಿಪಾಯಿಗಳು ಬರ್ತಿದ್ದಾರೆ. ನಾನು ಒಬ್ಬ ಮಂತ್ರ ಹೇಳ್ತು ಅವ್ರು ಚುಚ್ಚಿ ಬಿಡ್ತಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಯಾವುದೇ ರೀತಿಯಾದ ಸಿಪಾಯಿಗಳಿಗೆ ತೊಂದರೆ ಕೊಡುವುದಿಲ್ಲ. ಇನ್ನು ಮುಂದೆ ನೀವು ನಿರ್ಭಯವಾಗಿ ರಾಜ್ಯದಲ್ಲಿ ಜೀವನ ಮಾಡುವುದು. ಈಗ ನೀವು ನಿಶ್ಚಿಂತೆಯಲ್ಲಿರಿ. ಒಳಗೆ ಹೆಚ್ಚೋದಿತ್ತಿಲ್ಲ 10 ರೂಪಾಯಿ. ಮನುಷ್ಯ ಬರೀ ಕೈಯಿಂದಲೇ ಕೆಲಸ ಮಾಡಬೇಕಾದ್ರಿಂದ ನಿಮಗೂ ಒಂದು ತಲೆ ಇದೆ ಅನ್ನೋದನ್ನು ಮರ್ತಿದೆ. ದುರ್ದೈವದ ಸಂಗತಿ ಏನೆಂದರೆ ನಿಮ್ಮ ತಲೆಯನ್ನ ಖಾಲಿಯಾಗಿಟ್ಟುಕೊಳ್ಳದೆ ಫ್ಯಾಷನ್ ಆಗಿಬಿಟ್ಟಿದೆ. ಮನುಷ್ಯ ಈ ತಲೆಯಲ್ಲಿ ಕೆಲಸ
ತಲೆಯಿಂದ ಕೆಲಸ ಮಾಡ್ಕೊಂಡು ತಡ್ಕೊಂಡ್ ಹೋಗ್ಬೇಕಂದ್ರೆ ಕಾಲಿಂದ ನೋಡಿಬೇಕು ಇವ್ ನಡಿಬೇಕಾದ್ರ ಕಾಲಿಂದ ಕೆಳಗೆ ಗಲಾಟೆ ಯಾಕೆ ಮಾಡ್ತಾ ಇದ್ದೀಯ? ಗಲಾಟೆ ಅಲ್ಲ ಸ್ವಾಮಿ, ಅದು ಅವರವರ ಅಭಿಪ್ರಾಯ. ಇಲ್ಲಿ ಅಭಿಪ್ರಾಯ ಇಟ್ಟುಕೊಳ್ಳೋದಕ್ಕೆ ಎಲ್ಲರಿಗೂ ಹಕ್ಕಿದೆ. ಅದನ್ನು ತಾವು ಆಮೇಲೆ ವಿನಿಯೋಗಿಸಿಕೊಳ್ಳಿ. ಲಕ್ಷ ಹಿಡಿದು ನನ್ನ ಮಾತು ಬಿಡಿ. 10 ಚೀಲ ಧಾನ್ಯ ಅಂದರೆ 2 ರೈತರ 6 ತಿಂಗಳ ಶ್ರಮ ಅಲ್ಲವೇ? ನಿಮ್ಮ ತಲೆ ಆ ಧಾನ್ಯವನ್ನು ನಾಣ್ಯವಾಗಿ ಪರಿವರ್ತಿಸಬೇಕು. ಆ ನಾಣ್ಯದಲ್ಲಿ 1000 ಜನರ ವರ್ಷದ ಶ್ರಮ ಕೊಳ್ಳಬಹುದು. ಇದೆಲ್ಲ ನಿಮ್ಮ ತಲೆಯಲ್ಲಿರುವ ಬುದ್ಧಿ ಉಪಯೋಗಿಸೋದ್ರಿಂದ ಮಾತ್ರ ಸಾಧ್ಯ. ಅಲ್ಲ ನಮ್ ಗೋಡೆ ಶಂಕರ ಮಹಾರಾಜ್ ಹೇಳಿರೋದು ಏನು? ಕೈಯಿಂದ ಕೆಲಸ ಮಾಡಿದ್ರೆ ಬೆವರು ಬರ್ತದೆ. ಆ ಬೆವ್ರನ್ನ ಹೊಸ ಬುದ್ಧಿ ಕೆಲವೇ ಜಾಣ ಅಂತ ಅಲ್ವಾ? ಮತ್ತೆ ನಮ್ ಗೋಡೆ ಶಂಕರ ಮಹಾರಾಜ್ ಮಾತಾಡಿದಾಗೆ ಈ ದೊಡ್ಡ ಮನುಷ್ಯರು ಮಾತಾಡಿದಿವಲ್ಲ ಯಾಕಾದಿತ್ತು? ಯಾಕಂದ್ರ ನಿನ್ ತಲಿಯಲ್ಲ, ಇಲ್ಲಿ ಅಲ್ಲ, ನಿನ್ನ ತಲಿಯಲ್ಲ, ಇಲ್ಲಿ ಅಲ್ಲ, ಅದ್ರೊಳಗೆ ಬುದ್ಧಿ ಇಲ್ಲ. ಇನ್ನ ಪ್ರೀತಿಯ ಒಪ್ಪಂದ ಕಡೆ ಬಂದವರೇ ಕೆಲಸ ಮಾಡೋದು ಹೆಂಗ ಅನ್ನೋದು ಮೊದಲು ಹೇಳ್ಕೊಡು. ಹೇಳಿ ಹೇಳಿ ನನ್ನ ತಲೆ ಖಾಲಿ ಆಯ್ತಷ್ಟೇ. ಯಪ್ಪ, ನಿನ್ ತಲೆಯಿಂದ ಭಾಷಣ ಹೇಳೋಣ, ಕೆಲಸ ನಿಮ್ಮ ಮಾನವನಿಗೆ ತಲೆ ಇಲ್ಲವಾದುದರಿಂದ ಅವನಿಗಿಲ್ಲದ ಬೆಲೆ ನಿಮಗಿಲ್ಲದಾಗೆ ಮಾಡುವುದು ಅವನ ವಿಶೇಷ ಸಾಮರ್ಥ್ಯ. ಮಹಾರಾಜರು ಏನಯ್ಯ ಇನ್ನು ಕೆಲಸ ಶುರು ಮಾಡಿದವಲ್ಲ ಅವ್ನ ತಲೆಯಿಂದ ಅಯ್ಯ ಮಿತ್ರ, ಯಾಕೆ ಚಿತ್ರ ಪಟ್ಕೊಳ್ತೀಯ? ತಲೆಯಿಂದ ಕೆಲಸ ಮಾಡೋದು ಅಂದ್ರೆ ಈಗ ತಾನೇ ನೀನು ಹೇಳಿಕೊಟ್ಟ ಮಾತ್ರಕ್ಕೆ ಮಾಡಬೇಕೆಂಬುದು ಕಡ್ಡಾಯವೇನಿರಲ್ಲ. ಹಿಂದಿನ ಪಿಶಾಚಿಗಳ ತಂದೆ ಕೈತಾನ ಶಂಕರ ನೋಡಿದರಲ್ಲ ಆಯ್ತಾ? ನೋಡಿದರಲ್ಲ ಬಂಧುಗಳೇ, ಈ ಮನುಷ್ಯ ತಲೆಯಿಂದ ಕೆಲಸ ಮಾಡೋದನ್ನ ಹೇಳಿಕೊಟ್ಟಿದ್ದರು ನಿಜ. ಆದ್ರೆ ನೀವೇ ನೋಡಿದರಲ್ಲ, ತಲೆಯಿಂದ ಕೆಲಸ ಮಾಡಿದರೆ ತಲೆ ಹಿಡಿಯುತ್ತದೆ. ಆದ್ರಿಂದ ನಾವು ಮೊದಲನೇ ತರ ನಮ್ಮ ಕೈಗಳಿಂದ ಬೆನ್ನುಗಳಿಂದ ಕೆಲಸ ಮಾಡಲೇ ವಾಸಿ. ನಮ್ಮ ಒಳ್ಳೆಯ ಚಿತ್ರಮಾಲಾದ್ರು ಏನು ಹೇಳಿದಪ್ಪ ಅಂದ್ರೆ, ನೀವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದೇ ಆದ್ರೆ ಇಷ್ಟಪಟ್ಟಿದ್ದನ್ನ ಪಡ್ಕೊಳ್ಬಹುದು ಅಂತ. ಅದೇ ರೀತಿ ಮಕ್ಕಳೇ, ನೀವು ಕಷ್ಟಪಟ್ಟು ಓದಿದ್ದೇ ಆದ್ರೆ, ಕಷ್ಟಪಟ್ಟು ಬರೆದಿದ್ದೇ ಆದ್ರೆ ನಿಮ್ಮ ಜೀವನದಲ್ಲಿ ನೀವು ಇಟ್ಟ ಗುರಿಯನ್ನು ಸಾಧನೆ ಮಾಡಬಹುದು ಅನ್ನುವ ಸಂದೇಶವೇ ಈ ನಾಟಕದ ಸಂದೇಶ. ಹಾಗಾದ್ರೆ ನಿಮ್ಮ ಅಣ್ಣಂದ್ರು ಸೋಣ್ಣ ಕಾಲೆತ್ತಿ ಮಾತು ಬಂದ. ನೀವು ಕರಿ ಅಂದ್ರೆ ಕರಿತೀನಿ, ಇಲ್ಲದ್ರು ಹಳ್ಳಿ ಆಗಲಿ, ಅವರೆಲ್ಲರೂ ನನ್ನ ಜೊತೆಗಿರಲಿ. ಬರೋಣ. ಮನಸ್ಸು ಎಲ್ಲರನ್ನೂ ಇಟ್ಟುಕೊಳ್ಳುವಂತ ಎಲ್ಲಿ ಹಾಡು ಶುರು ಮಾಡಿ. ಜಯ ಜಯ ಶಿವ ಪೂವಿದೆ, ಜಯ
ಜಯ ಜಯ ಶಿವಪೂರಿಗೆ ಜಯ ಜಯ ಶಿವಪೂರಿಗೆ ಜಯ ಜಯ ಶಿವಪೂರಿಗೆ. ಮೊದಲಿಗೆ ಪಾತ್ರ ಪರಿಚಯ. ಸಂದೀಪ್ ಮಾಳಿಗೆ, ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯ. ಸತೀಶ್ SB College of Arts. ಸಾಗರ್ SB College of Arts. ಯುಗನ್ ಚೌಹಾಣ್ SB College of Arts. ಮಾಧುಲಿ SB College of B.Ed. ಬೀರಣ್ಣ SB B.Ed ಕಾಲೇಜ್. ಸಾಗರ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯ. ಪ್ರಕಾಶ್ SB College of Arts. ನಾಗರಾಜ್ SB College of B.Ed. ನಿರ್ವಿಘ್ನ SB College of B.Ed. ಭೀಮರ SB College of B.Ed. ಈ ನಾಟಕಕ್ಕೆ ಸಹ ನಿರ್ದೇಶನ ಮಾಡಿದ್ದು ಸಂದೀಪ್ ಮಾಳಿಗೆ. ಮುಖ್ಯವಾಗಿ ಈ ನಾಟಕಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದು ಅನಿಲ್ ಕುಮಾರ್ ಸರ್ ಮತ್ತು ಮಾಳಪ್ಪಣ್ಣ ಅವರು. ಈ ನಾಟಕಕ್ಕೆ ವಸ್ತ್ರಾಲಂಕಾರ ಮಾಡಿದ್ದು ನಾವೆಲ್ಲರೂ ಮಾಡ್ಕೊಂಡಿದ್ದೀವಿ, ಮತ್ತು ಮೇಕಪ್ ಕೂಡ ನಾವೆಲ್ಲರೂ ಮಾಡ್ಕೊಂಡಿದ್ದೀವಿ. ಮೊಟ್ಟ ಮೊದಲು ಈ ನಾಟಕವನ್ನು ಉದ್ಭವ ಮಾಡೋದಕ್ಕೆ ನಮ್ಮ ಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ನಂದಗಾಂವ್ ಸರ್ ಅವರಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಮತ್ತು ಈ ನಾಟಕಕ್ಕೆ ರಂಗ ಸಜ್ಜಿಕೆ ಮಾಡಿದ್ದು ಭಾಳ ಉತ್ತಮವಾಗಿ ಮಾಡಿದ್ದಾರೆ ನಮ್ಮ ಹನುಮಂತ ಅಳವರ್ ಸರ್ ಅವರು. ಮತ್ತು ಈ ನಾಟಕಕ್ಕೆ ಸಂಗೀತ ಸಲಹೆಗಾರರಾಗಿ ನಮ್ಮ ಕಲ್ಮೇಶ್ ಸರ್ ಅವರು ಮತ್ತು ಚಂದ್ರಬಸವ ಸರ್ ಅವರು ಭಾಳಷ್ಟು ನಮಗೆ ನಾಟಕಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ನಾಟಕ ಹೆಂಗಾಯ್ತು ಅಂತಂದ್ರೆ ಫೈನ್ ಆರ್ಟ್ ಮತ್ತು ಮ್ಯೂಸಿಕ್ ಎರಡೂ ಕಾಣಿದಂಗೆ ನಾಟಕ ಆ ರೀತಿಯಾಗಿ ಹೆಲ್ಪ್ ಮಾಡಿದ್ದಾರೆ ನಮ್ಮ ಸರ್ ಅವರು. ಮತ್ತು ಸರ್ ವೇದಿಕೆ ಮೇಲೆ ಬರಬೇಕು. ನಮ್ಮ ನಾಟಕ ಯಾವ ರೀತಿಯಾಗಿ ಅನ್ನಿಸ್ತು ಅಂತಕ್ಕಂಥದ್ದು ಎರಡು ಮಾತಿನಲ್ಲಿ ಹೇಳಬೇಕು. ಮತ್ತು ಎಲ್ಲ ವಿದ್ಯಾರ್ಥಿಗಳಲ್ಲಿ ಈ ನಾಟಕ ಯಾವ ರೀತಿ ಅನ್ನಿಸ್ತು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ತಿಳಿಸೋದಿದ್ರೆ ತಿಳಿಸ್ಬೇಕು ಸರ್ ಬರಬೇಕು. ಮತ್ತು ಏನು ಹೇಳ್ಬೇಕಂತಂದ್ರೆ ನಾವು ಯಾರು ವೃತ್ತಿ ರಂಗಭೂಮಿ ಕಲಾವಿದರಲ್ಲ. ಫಸ್ಟ್ ಹೇಳ್ಬೇಕಂದ್ರೆ ನಾವೆಲ್ಲರೂ ಓದುತ್ತಿರುವ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ಸೇರಿ ನಾಟಕವನ್ನು ಮಾಡಿದ್ದೀವಿ. ಆದರೆ ಹವ್ಯಾಸಿ ರಂಗಭೂಮಿ ಕಲಾವಿದರು ನಮ್ಮ ನಾಟಕ ನೋಡೋದ್ರಿಂದ ಶಾಂತಲಾ ಅವರು ನಾವು ನೀನು ಹೇಳಿದಾಗ ಅವರ ನಾಟಕ ನೋಡೋಕೆ ಬರ್ಬೇಕಂತಂದಾಗ ನಾವು ಬರ್ತೀನಪ್ಪ ಅಂತೇಳಿ ಅವರು ಬಂದಾಗ ಅವರಿಗೆ ನಾವು ಯಾವತ್ತೂ ಚಿರಋಣಿಯಾಗಿದ್ದೇವೆ. ಅವರು ವೇದಿಕೆ ಮೇಲೆ ಬರಬೇಕ್ರಿ. ನಾಟಕ ಹೆಂಗೆ ಅನ್ನಿಸ್ತು ಹೇಳಬೇಕು, ವೇದಿಕೆ ಮೇಲೆ ಬರೀತಾರೆ. ಮತ್ತು ನಾವು ಯಾರು ಮೊದಲೇ ಹೇಳಿದಾಗೆ ಹವ್ಯಾಸಿ ರಂಗಭೂಮಿ ಕಲಾವಿದರು. ನಮ್ಗೆ ಯಾರು ಮೊದಲೇನಾಗಿ ಭಾಳಷ್ಟು ಎಲ್ಲ ಕಲಾವಿದರು ಸೇರಿ ಕೆಲವರು ಪ್ರಥಮವಾಗಿ ವೇದಿಕೆ ನಂದಿದ್ದಾರೆ. ಸೈತಾನ್ ಫಸ್ಟ್ ಟೈಮ್ ನಾಟಕ ಮಾಡಿದ ನಾವು 12 ತನಕ ಏನು ಮಾಡಿ ಸರಿಯಾಗಿ ಮತ್ತು ಅರವಿಂದ ಪಕ್ಷಿ BC ಮಾಮ ಅವನು ಉತ್ತಮವಾಗಿ ಹಾರ್ಮೋನಿಯಂ ಬಾರಿಸ್ತಾನ. ಸ್ಟೇಟ್ ಲೆವೆಲೆಲ್ಲ ಸಂಗೀತ ಒಳಗೆ ಪ್ರೈಸ್ ತೊಗೊಂಬಂದಾನ. ಮತ್ತು ಅನಿಲ್ ಸರ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು 8 ವರ್ಷ ಗದಗ ಒಳಗೆ ಸಂಗೀತ ಅಭ್ಯಾಸ ಮಾಡಿ ಬಂದಾರ. ಮತ್ತು ಮಾಳಪ್ಪಣ್ಣವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ಮ ನಾಟಕಕ್ಕೆ ಯಾವ ರೀತಿ ಹಾಡಬೇಕು ಅದೇ ರೀತಿ ನಮಗೆ ಕೊಟ್ಟಿದ್ದಾರೆ. ಹಾಡು ಯಾವ ಹೆಂಗಿತ್ತು ಅಂತ ಹೇಳಿದ್ರೆ ನೀವು ಹೇಳ್ತೀರಿ ಚೆನ್ನಾಗಿದ್ವು ಹಾಡು. ನಾಟಕಕ್ಕೆ ಅತ್ಯಮೂಲ್ಯವಾಗಿದ್ದು ಸಂಗೀತ. ನಾಟಕ ಸಂಗೀತ ಜೀವನ ಅಂತ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಅವರೇ ಎಲ್ಲರಿಗೂ ನಮಸ್ಕಾರ ಅಂತ ಎಲ್ಲ ನಮ್ಮ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸ್ ಇಷ್ಟು ಒಳ್ಳೆ ರೀತಿಯಿಂದ ನಾಟಕ ಮಾಡ್ತಾರೆ ಅಂದರೆ ನೀನು ಬಂದು ಹೇಳಿದ್ರು ಅವ್ರ ಬಗ್ಗೆ ಅಂತ ಹೇಳೋದು. ನಾನು ರಿಟೈರ್ ಆಗಿದ್ದೀನಿ 2 ವರ್ಷದಿಂದ ಅಭ್ಯಸ್ತೀನಿ. ಅವೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಬಂದು ಎಲ್ಲ ಸ್ಟಾರ್ಟ್ ಆಗಿದೆ. ನಮ್ಮ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಶರಣಬಸವೇಶ್ವರ ನಾಟಕ ಮಾಡ್ತೀವಿ. ಅದು ಭಾಳ ಸಕ್ಸಸ್ಫುಲ್ ಆಗಿ ಇನ್ನೊಂದು ಕಡೆ 5 ನಾಟಕ ಮಾಡಿದ್ದಾರೆ ಅವರೆಲ್ಲ ಕೂಡಿ. ಯಾರು ಈಗ ಸ್ವಲ್ಪ ಭೀಮರಾಯ ಸ್ವಲ್ಪ ಭೀಮರಾಯ ಅಂತೇಳಿ ಈಗ ನೆಕ್ಸ್ಟ್ ಡೇಟ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಹುಡುಗರು ಸ್ಟಾರ್ಟ್ ಮಾಡಿದ್ದು ಯಾರನ್ನು ಮಾಡ್ಬೋದು, ಇಂಟ್ರೆಸ್ಟ್ ಇರ್ಬೇಕಷ್ಟೇ. ಇದು ನಮ್ಗೆ ಬರ್ತದೆ ಸೈನ್ಸಲ್ಲಿ ಹೆಚ್ಚಾಗಿ ಜಾಸ್ತಿ ತಿಳಿಸಿದ್ದೀರಿ. ಆರ್ಟ್ಸು ಅಷ್ಟೇ ಮಾಡ್ಬೋದ ಅದರಿಂದ ಸ್ವಲ್ಪ ಬೇಕು ಎಂಜಾಯ್ ಬಿಟ್ಟು ಎಲ್ಲರಿಗೆ
ಕಲೆ ಜೊತೆಗೆ ವಿಜ್ಞಾನ ಇದ್ರೆ ಅದು ಎಷ್ಟು ಇದನ್ನು ಕೊಡ್ತಾ ಎಷ್ಟು ಫುಲ್ ಆರೋಗ್ಯ ಚಿಪ್ಪಣಿಗಳ ಜೊತೆ ನೂರ ಜೊತೆಗೆ ಫಂಕ್ಷನ್ ಇತ್ತು ಇನ್ನು ಈಗ ಬೆಳಗ್ಗೆ ಒಂದು ಕಾಲೇಜಲ್ಲಿ ಏನೇನು ಮಾಡಿರೋಕ್ಕೆ ಅವ್ರ ಜೊತೆಗೆ ಇಷ್ಟ ಆಯ್ತೇನ್ರಿ ನಾಟಕ? ಹೊಡಿಲಿ ಒಂದು ಚಪ್ಪಾಳೆ. ಬೋಳೇಶಂಕರ ಅನ್ನುವಂಥ ನಾಟಕ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರ್ತಕ್ಕಂಥದ್ದು. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ನಾಟಕ ರಂಗದಲ್ಲಿ ಅವರು ತಮ್ಮ ಅಮೋಘವಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪ್ರಸ್ತುತ ಈ ಒಂದು ನಾಟಕವನ್ನು ರಷ್ಯಾದ ಖ್ಯಾತ ಸಾಹಿತಿ ಲಿಯೋ ಟಾಲ್ಸ್ಟಾಯ್ ಅವರ ಒಂದು ನಾಟಕವನ್ನು ಆಧರಿಸಿ ಈ ಒಂದು ನಾಟಕವನ್ನು ಬರೆದಿರ್ತಕ್ಕಂಥದ್ದು. ಇದು ಮನುಷ್ಯ ದೌರ್ಬಲ್ಯಗಳಿಗೆ ಒಳಗಾಗಿ ಅದರ ಹಿಂದುಗಡೆ ಬೆನ್ನು ಹತ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ದೌರ್ಬಲ್ಯಗಳಿರ್ತವೆ. ಅವುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಯಾವ ಮನುಷ್ಯ ಮುಂದೆ ಸಾಗ್ತಾನೋ ಅವನಿಗೆ ಖಂಡಿತವಾಗಿ ಜಯ ಇರ್ತದೆ ಅನ್ನೋದನ್ನು ಈ ಬೋಳೇಶಂಕರ ಅನ್ನುವಂತಹ ನಾಟಕ ಪ್ರಸ್ತುತಪಡಿಸ್ತದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ವಾಮ ಮಾರ್ಗದಿಂದ ನಾವು ಅಧಿಕಾರವನ್ನಾಗಲಿ ಸಂಪತ್ತನ್ನಲ್ಲಾಗಲಿ ಗಳಿಸುವುದನ್ನು ಬಿಟ್ಟು ಶ್ರಮದಿಂದ ನಾವು ಅಧಿಕಾರವನ್ನಾಗಲಿ ಹಣವನ್ನಾಗಲಿ ಗಳಿಸಿದ್ದೇ ಆದರೆ ಅದು ನಮಗೆ ಯಶಸ್ವಿಯನ್ನು ಕೊಡ್ತದೆ. ಸೊ ಅದಕ್ಕೆ ನೋಡಿದ್ರಲ್ಲ, ಬೋಳೇಶಂಕರನ ಅಣ್ಣಂದಿರು ಬೇರೆ ಮಾರ್ಗದಿಂದ ಅವರು ಅಧಿಕಾರವನ್ನು ಹಣವನ್ನು ಗಳಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಸೊ ಕೊನೆಗೆ ಅವರ ಪರಿಸ್ಥಿತಿ ಏನಾಗ್ತದೆ, ಅದೇ ರೀತಿ ಬೋಳೇಶಂಕರ ಶ್ರಮವನ್ನು ನಂಬಿ ಬದುಕಿರ್ತಕ್ಕಂಥವ. ಎಲ್ಲರೂ ಸಮಾನವಾಗಿರಬೇಕು, ಎಲ್ಲರಿಗೆ ಸಮಾನ ಅಧಿಕಾರ ಇರಬೇಕು, ಯಾವುದೇ ಲೋಭ ಆಸೆಗಳಿಗೆ ಒಳಗಾಗದೆ ಆತ ಜೀವನವನ್ನು ನಡೆಸ್ತಕ್ಕಂಥದ್ದು. ಕೊನೆಗೆ ಅವನೇ ಯಶಸ್ವಿಯನ್ನು ಪಡಿತಕ್ಕಂಥದ್ದು. ಬೇಡ ಬೇಡ ಅಂದ್ರೂ ಸಹಿತ ನಮ್ಮ ಹಿಂದೆ ಅಧಿಕಾರ ಬರ್ತಕ್ಕಂಥದ್ದು, ಸಂಪತ್ತು ಬರ್ತಕ್ಕಂಥದ್ದು ಈ ಬೋಳೇಶಂಕರನ ಪಾತ್ರದಿಂದ ನಾವು ಕಂಡುಕೊಳ್ಬೋದು. ಇವರೆಲ್ಲ ವೃತ್ತಿಯಿಂದ ಕಲಾವಿದರೇನಲ್ಲ, ನಿಮ್ಮ ಹಾಗೆ ಸ್ಟೂಡೆಂಟ್ಸ್ ಅದ ಇವರು. ಸೊ ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಇನ್ನೊಂದಿಷ್ಟು ಪ್ರಯತ್ನದಲ್ಲಿ ಒಂದಿಷ್ಟು ದೃಶ್ಯಗಳನ್ನು ಸ್ವಲ್ಪ ಹಿಂದೆ ಮುಂದೆ ಆಗಿದ್ದಾವೆ ಮತ್ತು ಕಡಿಮೆನೂ ಮಾಡಿದ್ದಾರೆ. ಆದರೂ ಎಲ್ಲವನ್ನ ಕವರ್ ಮಾಡಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂತಹ ಒಂದು ನಟನೆಯನ್ನು ಈ ನಾಟಕವನ್ನು ನಮ್ಮದು ಪ್ರಸ್ತುತಪಡಿಸಿದ್ದಾರೆ. ಅದಕ್ಕಾಗಿ ಶ್ರೀರಂಗ ಕಲಾತಂಡಕ್ಕೆ ಶ್ರೀರಂಗ ಅನ್ನುವಂತಹ ಕಲಾತಂಡವನ್ನು ಕಟ್ಕೊಂಡು ಈ ರೀತಿ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕಾಲೇಜಿನಿಂದ ನಮ್ಮ ಪ್ರಾಚಾರ್ಯರಾಗಿರ್ತಕ್ಕಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀ NS ದೇವರತ್ನ ಸರ್ ಅವರ ವತಿಯಿಂದ ಮತ್ತು ನಮ್ಮ ಕಾಲೇಜಿನ ಮೇಲ್ವಿಚಾರಕರಾಗಿರ್ತಕ್ಕಂತಹ ಡಾಕ್ಟರ್ ಶ್ರೀಶೈಲ್ ಹೊಗಡೆ ಸರ್ ಅವರ ವತಿಯಿಂದ ಮತ್ತು ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿಯವರ ವತಿಯಿಂದ ಅವರಿಗೆ ಈ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿದ್ಯಾರ್ಥಿಗಳು, ನಿಮ್ಗೆ ಏನಾದರೂ ಪ್ರಶ್ನೆಗಳನ್ನು ಕೇಳುವುದಿದ್ರೆ ತಾವು ಕೇಳಬಹುದು. ಸೊ ನಾಟಕ ಹೆಂಗೆ ಅನಿಸ್ತು, ನಿಮ್ಮ ಅಭಿಪ್ರಾಯ ಏನಾದರೂ ಯಾರಾದರೂ ಮಾತಾಡೋದ್ರೆ ಬಂದು ಮಾತಾಡ್ಬೋದು. ಒಬ್ರು ಬರ್ರಿ, ಈ ಕಡೆ ಒಬ್ರು ಈ ಕಡೆ ಒಬ್ರು. ನಾಟಕವನ್ನು ವೀಕ್ಷಣೆ ಮಾಡಬೇಕಂತ ಅಪ್ಪಾಜಿಯವರು ಸ್ವಲ್ಪ ವೇದಿಕೆ ಮೇಲೆ ಹೋಗ್ಬೇಡಿ, ದಯವಿಟ್ಟು ಬನ್ನಿ. ಕ್ಲಾಸ್ ಜಗತ್ತು ಸರ್ ವೇದಿಕೆ ಮೇಲೆ ಬರಬೇಕು ಸರ್, ಪ್ಲೀಸ್ ಬನ್ನಿ ಸರ್. ಹೊಗಡೆ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಕ್ಲಾಸ್ ಅವ್ವಾಜಿ ಅವರಿಗೆ ರೂಪಾ ಮೇಡಮ್ ಹಾಗೂ ಅಂಬಿಕಾ ಮೇಡಮ್ ಅವರು ಬಂದು ಸನ್ಮಾನಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ.
ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ SBR ಕಾಲೇಜಿನ ಪ್ರಾಂಶುಪಾಲರಿಗೆ ನಮ್ಮ ಅನಿಲ್ ಸರ್ ಅವರು ಬಂದು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಸರ್. ಮೇಡಮ್ ಅವರಿಗೆ ಹಾಗೂ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಸರ್ ನಾಟಕದ ಬಗ್ಗೆ Good afternoon to all of you. About the subject of drama, already Hanuman sir has spoken about it. I'll just bring to your notice the way the drama was arranged. ನಿಮ್ಗೆ ಹೇಳಬೇಕಾಗ್ತದೆ, ನಾಡಿಬಿಟ್ಟು ಮಾಡಬೇಕು. ಇವರು ನಮ್ಮ ಕಡೆ ಅಪ್ರೋಚ್ ಆಗ್ತಾ ಇದ್ದಿದ್ದು ಸುಮಾರು 1.5 ತಿಂಗಳಾಯಿತು. ಇವನು ನನ್ನ ಕಡೆ ಬಂದಿದ್ದು ಆಲ್ಮೋಸ್ಟ್ ಐ ಥಿಂಕ್ 15 to 20 times. ಬಟ್ ನಾನು ಐ ಡೋಂಟ್ ನೋ ಒಪ್ಕೊಂಡಿದ್ದಿಲ್ಲ ನಾಟಕ ಇವರು ಮಾಡಬೇಕಂದ್ರೆ. ಯಾಕಂದ್ರೆ ಐ ಶುಡ್ ಅಡ್ಮಿಟ್ ಫ್ರೀಲಿ ಆ್ಯಂಡ್ ಫ್ರಾಂಕ್ಲಿ ದ್ಯಾಟ್ ಇವರಿನ ಹುಡುಗರು ನಾಟಕ ಮಾಡ್ತಾ ಇದ್ದಾರೆ. ದಟ್ ಕೈಂಡ್ ಆಫ್ ಥಿಂಕಿಂಗ್ ಐ ಹ್ಯಾಡ್. ಈ ಗೋಳೇಶಂಕರ ನಾಟಕ ಸುಮಾರು 15 ವರ್ಷ ಆಯಿತು ನಾನು ನೋಡ್ತಾ ಇದ್ದೀನಿ. ಇನಿಷಿಯಲಿ Mr. Kulkarni from Bijapur has performed Golashankara for many times in our college. And last since 3 to 4 years, a troupe from Gulbarga itself. I think he was one of the actors in that. Last new Madhya. I should tell you that in these 15 years, almost 15 years, we have performed this Golashankara for the first year students. But one sarti ನಾವು ಫುಲ್ 2 hours ಕೊಂತಿ ನಾಟಕ ನೋಡಲಿಲ್ಲ. You can understand the way they have presented. I just come here. Initially ಬಂದಿದ್ದು ಎಲ್ಲರ ಅರೇಂಜ್ಮೆಂಟ್ ಹ್ಯಾಂಗಾಗಿದೆ ನೋಡ್ಲಿಕ್ಕೆ ಅಷ್ಟೇ. ಜಸ್ಟ್ ಐ ಆಸ್ ಕೊಡ್ಲಿಕ್ಕೆ ಸರ್ ಒಂದು 5 minute ಕುಂತು ಹೋಗೋಣ ಸರ್ ಅಂತ ಕುಂತು ಬಿಟ್ಟಿವಿ ಅಲ್ಲಿ. ಬಟ್ ನಮ್ಗೆ ಗೊತ್ತಾಗಿಲ್ಲ ಈಗ 2 ತಾಸು ಹ್ಯಾಂಗೆ ಕಳ್ಕೊಂಡಿವಿ ಅಂತ. ವಂಡರ್ಫುಲ್ ಇಟ್ ವಾಸ್. All well done, well done, well done. On behalf of all students, our mentor principal, I would like to extend our gratitude, and I compliment all actors for performing in a wonderful manner. ನಾವು ಶರಣ ಸಂಸ್ಥಾನದವರು ವಿದ್ಯಾರ್ಥಿ ಆಗಲಿ ಗುರುಗಳಾಗಲಿ ಯಾರಿಂದ ಏನು ಕಡಿಮೆ ಆಗಿಲ್ಲ ಅಂತ ಹೇಳಿಕೊಡ್ಬೋದು. ವೆಲ್ ಡನ್, ಥ್ಯಾಂಕ್ ಯು. ನಾವು ನಾಟಕವನ್ನು ಇಷ್ಟೊತ್ತು ಕುಂತು ಮನೋರಂಜನೆಯನ್ನು ಪಡ್ಕೊಂಡ್ರಿ ಅಂತ ನಿಮ್ಮ ಹೇಳಿದ್ರಿ. ಅನಂತ ಕೋಟಿ ಧನ್ಯವಾದವನ್ನು ತಿಳಿಸ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ. ಈ ನಾಟಕವನ್ನು ಯಾರು ಅಭಿಪ್ರಾಯ ಹೇಳಿಲ್ಲ ನೀವು. ನಮ್ಮದು ಯೂಟ್ಯೂಬ್ ಚಾನಲ್ ಅದ, ಆ ಚಾನಲ್ ಇದೇ ಕೃಷ್ಣೇಗೌಡರನ್ನೇ ಮತ್ತು ಗೋಳೇಶಂಕರ ಎರಡೂ ನಾಟಕವ. ಇಲ್ಲಿ ನಿಮ್ಗೆ ಅಭಿಪ್ರಾಯ ಹೇಳೋಕ್ಕಾಗಿಲ್ಲ, ಇಲ್ಲಿ ಅರ್ಥ ಆಗಲಾರ್ದು ಯೂಟ್ಯೂಬ್ ಚಾನಲ್ ಬಿಡ್ತೀವಿ, ಅಲ್ಲಿ ಹೋಗ್ರಿ ನಾಟಕ ನೋಡ್ರಿ. ಎಕ್ಸಾಮ್ ದೃಷ್ಟಿಯಿಂದ ಅಂತಲೇ ನಾವು ಯೂಟ್ಯೂಬ್ ಒಳಗೆ ಬಿಟ್ಟಿದ್ದೀವಿ. ಹಾಗಾಗಿ ನಿಮ್ಮ ಅನಿಸಿಕೆಯನ್ನು ಅಲ್ಲಿ ವ್ಯಕ್ತಪಡಿಸ್ರಿ. ಥ್ಯಾಂಕ್ ಯು. ನಮ್ಮ ಚಾನಲ್ ಹೆಸರು SP ಅಡ್ಡ UK ಕಾಮಿಡಿ ಶೋ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಹೋಗಿ ಇಲ್ಲಿ ಕಮೆಂಟ್ ಮಾಡೋಕ್ಕಾಗಿಲ್ಲ ನಿಮಗೆ ಬಂದು ಹೇಳಿದ್ರೆ ಹೇಳಿಲ್ಲ, ಅಲ್ಲಿ ಕಮೆಂಟ್ ಮಾಡ್ರಿ ನಾಟಕ ಹೆಂಗೆ ಅಂತ. ಯಾವ್ದ್ರಿ ಚಾನಲ್? SP ಅಡ್ಡ UK ಕಾಮಿಡಿ ಶೋ. ಓಕೆ. ಈ ನಾಟಕದ ನಿರ್ದೇಶಕರು ಮರೆಯಲ್ಲಿದ್ದಾರೆ. ಆ್ಯಕ್ಚುಲಿ ಇವ್ರ ಹೆಸರು ಹೇಳಿಲ್ಲ. ಭೀಮರಾಯ SP ಅಂತ ಈ ನಾಟಕವನ್ನು ಸಂಪೂರ್ಣ ನಿರ್ದೇಶನ ಮಾಡಿರ್ತಕ್ಕಂಥವ್ರು ಇವರು. ಬರೀ ಅವ್ರ ಹೆಸರು ಇವ್ರ ಹೆಸರು ಎಲ್ಲ ಇವರೇ ಹೇಳಿದ್ರು. ಬಟ್ ತಮ್ಮ ಹೆಸರು ತಾವು ಹೇಳ್ಕೊಳ್ಳಿಲ್ಲ. ಬರೀ ಒಂದು ಚಪ್ಪಾಳೆ. ನಾಟಕ ಮುಕ್ತಾಯ ಆಗ್ತದೆ. ವಿದ್ಯಾರ್ಥಿಗಳೆಲ್ಲರೂ
ಹಾಸ್ಟೆಲ್ ಹುಡುಗರು ತಾವು ನೇರವಾಗಿ ಹಾಸ್ಟೆಲ್ ಹುಡುಗರು ನೇರವಾಗಿ ಡೈನಿಂಗ್ ಅಲ್ಲಿ ಊಟಕ್ಕೆ ಹೋಗ್ಬೇಕು. ಡೇ ಸ್ಕಾಲರ್ದವರು ತಮ್ಮ ತಮ್ಮ ತರಗತಿಗಳು ಅಂದರೆ ಅಲ್ಲಿ ಊಟದ ಟೈಮ್